ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುನೀಲನೀರದಶ್ಯಾಮಂ ಸಚ್ಚಿದಾನಂದವಿಗ್ರಹಂ ರಮಾರಮಣಮೀಶೇಷಂ ವಿಠ್ಠಲಂ ಸಮುಪಾಸ್ಮಹೇ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವೈಕುಂಠರಾಮೋ ಎಂಬವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯ ಸ್ವಾಮಿಗಳು ಪರಮಾನುಗ್ರಹಪೂರ್ವಕವಾಗಿ ನಮ್ಮ ಮೇಲೆ ಪರಮ ಅನುಗ್ರಹವನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಪ್ರಾತಃಸಂಕಲ್ಪ ಗದ್ಯದಂತಹ ಒಂದು ಪರಮ ಪವಿತ್ರವಾದ ಪರಮ ಸುಂದರವಾದ ಕೃತಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಒಂದೊಂದು ವಾಕ್ಯಗಳನ್ನು ಓದುತ್ತಿರುವಾಗಲೂ ಕೂಡ ಬಹಳ ಬಹಳ ಆನಂದ ಆಗ್ತದೆ. ನಾನು ಎಷ್ಟರ ಮಟ್ಟಿಗೆ ನಿಮಗೆ ತಲುಪಿಸಿದ್ದೀನಿ ಅದು ವಿಷಯ ಬೇರೆ. ನನ್ನ ಸಾಮರ್ಥ್ಯ ಇರಲಿಕ್ಕಿಲ್ಲ, ಅಥವಾ ಇನ್ನೂ ಸ್ವಲ್ಪ ತಪಸ್ಸು ಮಾಡಬೇಕು, ರಾಯರ ಅನುಗ್ರಹ ಆಗಬೇಕು, ಆಮೇಲೆ ತಲುಪಿಸಬಹುದು, ಅದು ಎರಡನೇ ವಿಷಯ. ಆದರೆ ರಚನೆ ಮಾಡಿದ್ದು ಪರಮಾದ್ಭುತವಾಗಿ ರಚನೆ ಮಾಡಿದ್ದಾರೆ. ನಿನ್ನೆ ದಿವಸ ಒಂದು ವಾಕ್ಯ ಓದ್ತಾ ಇದ್ದೆವು. ಇವತ್ತು ಸ್ವಲ್ಪ ಮೊದಲಿನಿಂದ ಒಂದೆರಡು ವಾಕ್ಯಗಳನ್ನು ಓದಿಕೊಂಡು ಬಂದು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಿವಿಗೆ ಬೀಳಲಿ. ಅಷ್ಟು ಎತ್ತರದ ವ್ಯಕ್ತಿಗಳಾದ ಮಂತ್ರಾಲಯ ಪ್ರಭುಗಳು ಕೋಟಿ ಕೋಟಿ ಭಕ್ತರಿಗೆ ತೆರೆದ ಹಸ್ತದಿಂದ ಕಾಮಧೇನುವಿನಂತೆ ಕಲ್ಪವೃಕ್ಷದಂತೆ ಕೊಡುವಂಥವರು ಏನು ವಾಕ್ಯಗಳನ್ನು ಬರೆದಿದ್ದಾರೆ ಅಂತನ್ನುವುದನ್ನು ನಾವು ಓದದೆ ಹೋದರೆ ಅನ್ನದೇ ಹೋದರೆ ಎಂತಹ ದೌರ್ಭಾಗ್ಯ ನಮ್ಮದು. ಅದಕ್ಕಾಗಿ ಆ ವಾಕ್ಯಗಳನ್ನು ಒಂದು ಬಾರಿ ಮೊದಲಿನಿಂದ ಹೇಳ್ತಾ ಬರ್ತೇನೆ. ಆನಂದದಿಂದ ಶ್ರವಣ ಮಾಡಿರಿ. ಇವತ್ತಿನ ವಾಕ್ಯದಲ್ಲಿ ಪ್ರವೇಶ ಮಾಡುವಾಗ ರಾಯರು ಮಾಡಿದ ಉಪಕಾರವೇನು ಅಂತನ್ನುವುದನ್ನು ಮತ್ತೆ ನೋಡಲಿಕ್ಕೆ ಹೊರಡೋಣವಂತೆ. ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣಾಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪಾಪಾವಿದ್ಧ ದೈತ್ಯಪೂಗಾವಿದ್ಧ ಶ್ರೀ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮ ಅನಂತ ಜೀವ ನಿಯಾಮಕ ಅನಂತ ರೂಪ ಭಗವತ್ ಕಾರ್ಯ ಸಾಧಕ ಪರಮದಯಾಲು ಕ್ಷಮಾ ಸಮುದ್ರ ಭಕ್ತವತ್ಸಲ ಭಕ್ತಾಪರಾಧ ಸಹಿಷ್ಣು ಶ್ರೀ ಮುಖ್ಯ ಪ್ರಾಣಾವತಾರ ಭೂತಾನಾಂ ಅಜ್ಞಜ್ಞಾನಾರ್ಥಿ ಜ್ಞಾನಯೋಗ್ಯ ಭಗವತ್ಕೃಪಾ ಪಾತ್ರಭೂತ ಸಲ್ಲೋಕ ಕೃಪಾಳು ಬ್ರಹ್ಮರುದ್ರಾದ್ಯರ್ಥಿತ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋ ರತ್ನವನ್ನಿಧಾಯ ತಥಾ ಅಶೇಷ ದೇವತಾ ಪ್ರಾರ್ಥನಾಂ ಹಾರವಧೃತಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ತಥಾ ಅವತೀರ್ಯ ಸಕಲ ಸತ್ಶಾಸ್ತ್ರಕರ್ತॄಣಾಂ ಸರ್ವಧುರ್ಮತ ಭಂಜಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅತಯೇವ ಪರಮಾನುಗ್ರಹ ಪಾತ್ರಭೂತಾನಾಂ ಸರ್ವದಾ ಭಗವದಾಜ್ಞೆಯ ಭಗವತ್ಸನ್ನಿಧೌ ಪೂಜ್ಯಾನಾಂ ತಥಾ ಭಗವತಾ ದತ್ತವರಾಣಾಂ ದ್ವಾತ್ರಿಂಶಲ್ಲಕ್ಷಣೋಪೇತಾನಾಂ ತಥಾ ಸಮಗ್ರ ಗುರುಲಕ್ಷಣೋಪೇತಾನಾಂ
ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತಾಶೇಷ ಸಂಶಯಚ್ಛೇತॄಣಾಂ ಪ್ರಣವಾದ್ಯಶೇಷ ವೈಷ್ಣವ ಮಂತ್ರೋದ್ಧಾರಕಾಣಾಂ ಸರ್ವದಾ ಸರ್ವ ವೈಷ್ಣವ ಮಂತ್ರ ಜಾಪಕಾನಾಂ ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಾಂ ಭಗವತಿ ಭಕ್ತ್ಯತಿಶಯೇನ ಭಗವದುಪಾಸನಾರ್ಥಂ ಸ್ವೇಚ್ಛಯಾ ಗೃಹೀತ ರೂಪಾಣಾಂ. ಇದು ಹಿಂದಿನ ವಾಕ್ಯಗಳೆಲ್ಲ ಆಯಿತು. ನಿನ್ನೆ ದಿವಸ ಆದ ವಾಕ್ಯ ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತ ರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಸ್ವೇತರ ಸ್ವಾಭಿನ್ನತಯಾಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಗ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತॄಣಾಂ ಅನಂತ ಗುಣೋಪಸಂಹರ್ತॄಣಾಂ. ವೇದವ್ಯಾಸದೇವರ ಸತ್ಸಿದ್ಧಾಂತವನ್ನು ಹೇಗೆ ತಿಳಿಸಿಕೊಡಬೇಕು ಅಂತನ್ನುವುದಕ್ಕೆ ಮಂತ್ರಾಲಯ ಸ್ವಾಮಿಗಳೇನು ಈ ವಾಕ್ಯವನ್ನು ಬರೆದಿದ್ದಾರೆ. ಅತ್ಯಂತ ಅದ್ಭುತವಾದ ವಾಕ್ಯ ಇದೆ. ನಿನ್ನೆ ಸಾಮಾನ್ಯವಾದ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ. ಮುಂದೆ ಹೋಗಬೇಕಾಗಿದೆ, ಹೋಗ್ತೀನಿ. ಆದರೂ ಈ ವಾಕ್ಯ ಕೈ ಹಿಡಿದು ಜಗ್ಗಿ ನಿಲ್ಲಿಸಿ ಇನ್ನೊಂದೆರಡು ಮಾತು ಹೇಳು ಅಂತ ಹೇಳ್ತಿದ್ದಂತೆ ಆಗ್ತಿದೆ. ಆದ್ದರಿಂದ ಮುಂದೆ ಹೇಳ್ತಾ ಹೊರಟಿದ್ದೇನೆ. ರಾಯರಿಗೆ ದೊಡ್ಡ ಜವಾಬ್ದಾರಿ ಇದೆ. ಪ್ರಾಯ ನಾವೆಲ್ಲ ಏನು ಮಾಡ್ತೇವೆ ಅಂದರೆ, ರಾಯರಲ್ಲಿರುವಂತಹ ಜವಾಬ್ದಾರಿ ಯಾವುದು ಅಂತ ನಾವು ತಿಳಿದದ್ದು ಅಂದರೆ, ನಾವೇನು ಕೇಳ್ತೀವಿ ಅದನ್ನಷ್ಟು ಕೊಟ್ಬಿಡ್ತಾರೆ, ಮುಗೀತು ಅಂತ ತಿಳ್ಕೊಂಡ್ಬಿಟ್ಟಿವಿ. ನಮ್ದು ಇಷ್ಟ ಅದರಿ. ನಾವು ಹೋಗಿ ಮತ್ತೆ ಅವ್ರಿಗೆ ಗಂಟು ಬೆಳೆದು ತಿರ್ಗಾ ಮುರ್ಗ ಇವಕ್ಕೆ ಗಂಟು ಬಿದ್ದಿರ್ತೀವಿ ರೀ. ಉದ್ಯೋಗ ಕೊಡ್ತೀರಿಲ್ಲೋ, ಲಗ್ನ ಮಾಡಿಸ್ತೀರಿಲ್ಲೋ, ಆಮೇಲೆ ಮತ್ತೆ ಮೊಮ್ಮಕ್ಕಳಾಗ್ತಾವೋ ಇಲ್ಲೋ, ಮಕ್ಕಳಾಗ್ತಾವೋ ಇಲ್ಲೋ, ಆರೋಗ್ಯ ಬರ್ತದೋ ಇಲ್ಲೋ, ಇವಕ್ಕೆ ತಿರ್ಗಾ ಮುರ್ಗ ಗಂಟು ಬಿದ್ದಿ ಹೊರತಾಗಿ ಇದಕ್ಕಿಂತ ದೊಡ್ಡ ಜವಾಬ್ದಾರಿ ಅದ ಅಂತ ಕಲ್ಪನಾನೇ ಇಲ್ಲ ನಮಗೆ. ರಾಯರಲ್ಲಿ ಎಷ್ಟು ದೊಡ್ಡ ಜವಾಬ್ದಾರಿ ಹೊತ್ತುಕೊಂಡು ಬಂದಿದ್ದಾರೆ ಅಂತಂದರೆ, ನಮ್ಮೆಲ್ಲರಿಗೂ ಕೂಡ ವಾಯುದೇವರಲ್ಲಿ ಅರ್ಥಾತ್ ಶ್ರೀಮದಾಚಾರ್ಯರಲ್ಲಿ ಭಗವಂತನಲ್ಲಿ ಭಕ್ತಿ ಹುಟ್ಟಿಸಬೇಕಾದ ದೊಡ್ಡ ಜವಾಬ್ದಾರಿಯನ್ನು ಹೊತ್ತುಕೊಂಡವರಿದ್ದಾರವರು. ಭಕ್ತಿ ಹುಟ್ಟಬೇಕಲ್ಲ, ಹೇಗೆ ಹುಡ್ತದೆ? ದೇವರಲ್ಲಾಗಲಿ ವಾಯುದೇವರಲ್ಲಿ. ಸದ್ಯಕ್ಕೆ ವಾಯುದೇವರು ತೆಗೆದುಕೊಳ್ಳೋಣ, ನಮ್ಮ ಆಚಾರ್ಯರು ಗುರುಗಳಾದದ್ರಿಂದ ಅವರನ್ನು ತೆಗೆದುಕೊಳ್ಳೋಣಂತೆ. ಒಬ್ಬ ವ್ಯಕ್ತಿಯಲ್ಲಿ ಪ್ರೇಮ ಹುಟ್ಟಬೇಕಾಗಿದ್ದರೆ ಹೇಗೆ ಹುಡ್ತದೆ ಹೇಳಿ ನೋಡಂತೆ. ಸುಮ್ಮನೆ ಹುಡ್ತದ ಪ್ರೇಮ ಹುಟ್ಟಲಿಕ್ಕೆ? ಅವರ ಮಹಿಮೆಯನ್ನು ತಿಳಿದಾಗ ಮಾತ್ರ ನಾವು ಅವರಲ್ಲಿ ಪ್ರೇಮ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಜಗದ್ಗುರುಗಳಾದ ಶ್ರೀಮದ್ ಆಚಾರ್ಯರಲ್ಲಿ ನಾವು ಪ್ರೇಮವನ್ನೋ ಭಕ್ತಿಯನ್ನೋ ಮಾಡಬೇಕಾಗಿದ್ದರೆ ಅವರ ಗುಣಗಳ ಚಿಂತನೆ ನಮಗೆ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ, ಇಲ್ಲದೆ ಇದ್ರೆ ಆಗೋದಿಲ್ಲ. ಎಂಥ ಗುಣಗಳಿರಬೇಕು ಅಂದರೆ, ನಾವು ನೋಡಿದಾಗ ಬೆರಗಾಗಿ ಶರಣಾಗಿ ಪ್ರೇಮ ಮಾಡುವಂಥ ಗುಣಗಳಿರಬೇಕಲ್ಲ. ನಮ್ಮಲ್ಲೂ ಗುಣ ಅವರಿ, ಇಲ್ಲೇನು ನಮ್ಮಲ್ಲಿ ಗುಣ ಇಲ್ಲೇನು, ಮತ್ತು ಬರೇ ದೋಷ ಅಷ್ಟವೇ, ನಮ್ಮಲ್ಲೂ ಗುಣ ಅವ. ಯಾವ ಗುಣಗಳು ನಮ್ಮಲ್ಲಿ? ಭಾಳ ಮಾಡಿದರೆ ಚಂದ ಇದ್ದ, ಇಷ್ಟೊಂದು ಗುಣ ಇರ್ತದೆ. ಇವು ಗಂಡಸರಿಗೆ ಬಂದರೆ ಅವ ಲಟ್ ಪಟ್ಟು ಇದ್ದಾನೆ ಅನ್ಬೇಕು, ಹೆಣ್ಮಕ್ಳಿಗೆ ಬಂದರೆ ಚಂದ ಇದ್ದಾನೆ ಅನ್ಬೇಕು. ಇಷ್ಟೇ ಗುಣಗಳು, ಇನ್ಯಾವ ಬೇರೆ ಗುಣಗಳು ಇಲ್ಲೇ ಇಲ್ಲ. ಇಲ್ಲ ಎತ್ತರ ಇದ್ದಾರೆ, ಸ್ವಲ್ಪ ಮೂಗುದ್ದದ, ಕಿವಿಗಿಡ್ಡವ, ಯಾವ ಒಂದು ಹೇಳ್ಬೇಕಲ್ಲ ನೀವು ಅನಿವಾರ್ಯವಾಗಿ. ಈ ಗುಣಗಳು ಬಿಟ್ಟರೆ ಇನ್ಯಾವ ಗುಣಗಳಲ್ಲೂ ನಮಗೆ ಕಾಣಿಸುವುದಿಲ್ಲ ಮನುಷ್ಯರಲ್ಲಿ. ಆದರೆ ಆಚಾರ್ಯರಲ್ಲಿ ರಾಯರು ಕಾಣುವಂತಹ ಗುಣ ಎಂಥದ್ದು ಅಂತ ಕೇಳಿದರೆ ಅನಂತ ಗುಣೋಪಸಂಹರ್ತॄಣಾಂ. ಈ ಗುಣ ಮಹಾಲಕ್ಷ್ಮಿಯನ್ನು ಬಿಟ್ಟರೆ, ಮಹಾಲಕ್ಷ್ಮಿಯನ್ನು ತಗೊಳ್ಳಿಕ್ಕೆ ಬರೋದೇ ಇಲ್ಲ ನಾವು ಈ ಲೆಕ್ಕದಲ್ಲಿ. ಯಾಕೆಂದರೆ ಅವಳು ಭಗವಂತನ ಜೊತೆಗೆ ಅಂದ ಮೇಲೆ ಫಸ್ಟ್ ಕಾಣಿಸೋದು ಯಾರಲ್ಲಿ? ಫಸ್ಟು ಅಲ್ಲ, ಲಾಸ್ಟ್ ಕಾಣಿಸೋದು ಯಾರಲ್ಲಿ ಅಂತ ಕೇಳಿದ್ರೇನೆ ವಾಯುದೇವರಲ್ಲಿ ಮಾತ್ರ, ಆಚಾರ್ಯರಲ್ಲಿ ಮಾತ್ರ ಕಾಣಿಸ್ಬೇಕೇ ಹೊರತಾಗಿ ಕೆಳಗಿನವರಿಗೆ ಯಾರಲ್ಲೂ ಕೂಡ ಇಲ್ಲ. ಆಶ್ಚರ್ಯ ಏನು ಗೊತ್ತೇನು? ಹೆಂಡತಿಯಾಗಿದ್ದಾಳೆ ಭಾರತೀ ದೇವಿಯರು, ಬ್ರಹ್ಮದೇವರ ಪತ್ನಿಯಾಗಿದ್ದಾರೆ ಸರಸ್ವತೀ ದೇವಿಯರು. ಆ ಭಾರತೀ ಸರಸ್ವತಿಯರಲ್ಲೂ ಕಾಣದೇ ಇರುವಂತಹ ಒಂದು ವಿಚಿತ್ರವಾದ ಉಪಾಸನ ಬ್ರಹ್ಮವಾಯುಗಳಲ್ಲಿ ಕಾಣ್ತದೆ ಅಂತ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಅದನ್ನು ರಾಯರು ಸಂಗ್ರಹ ಮಾಡಿಕೊಡ್ತಾರೆ. ಏನು ಎಂಬುದು ಮುಂದೆ ವಾಕ್ಯದಲ್ಲಿ ಬರ್ತದೆ, ಹೇಳ್ತೀನಿ. ಅಂದರೆ ರಾಯರಿಗಿರುವ ಜವಾಬ್ದಾರಿ ಏನು ಅಂದರೆ, ನಾವೆಲ್ಲರೂ ವಾಯುದೇವರಲ್ಲಿ ಭಕ್ತಿ ಮಾಡಬೇಕು. ವಾಯುದೇವರಲ್ಲಿ ಭಕ್ತಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಅವರ ಮಹಿಮೆ ನಮಗೆ ತಿಳಿಬೇಕು. ಅಂದರೆ ಏನೋ ಪ್ರಾತಃ ಸಂಕಲ್ಪಕ್ಕಿದ್ದಾಗ ಉದ್ದಕ್ಕೆ ವಾಕ್ಯ ಬರ್ಕೋತ ಹೋಗ್ಯಾರ, ಏನೋ ಅವ್ರ ಗುಣಗಳನ್ನು ಹೇಳ್ಕೋತ ಹೋಗ್ಯಾರ ಅಂತಲ್ಲ. ಅವರಿಗೆ ಉದ್ದೇಶ ಇರೋದೇನು ಅಂದರೆ, ನಿಮ್ಮನ್ನು ಎಲ್ಲರನ್ನೂ ವಾಯುದೇವರ ಭಕ್ತರನ್ನಾಗಿ ಮಾಡಿಸಬೇಕಾಗಿದೆ. ಯಾಕೆ ಮಾಡಿಸಬೇಕಾಗಿದೆ? ಎಲ್ಲಿಯವರೆಗೆ ನಾವು ವಾಯುದೇವರಿಗೆ ಭಕ್ತರಾಗುವುದಿಲ್ಲ ಅಲ್ಲಿಯವರೆಗೆ ಪರಮಾತ್ಮನಿಗೆ ಭಕ್ತರಾಗಲಿಕ್ಕೆ ಅವಕಾಶವೇ ಇಲ್ಲ. ಭಾರಿ ವಿಚಿತ್ರ ಅಲ್ಲ?
ನಮಗಿದು ಕಲ್ಪನೆ ಇಲ್ಲರಿ, ನಾವೇನು ಅನ್ಕೊಂಡ್ಬಿಟ್ಟಿವಿ, ದೇವರಲ್ಲಿ ಭಕ್ತಿ ಮಾಡಿಬಿಟ್ಟಿವಿ, ನಮಗೆ ಹಿಂಗೊಂದು ತಲೆ ಆಗದ, ಯಾಕೆ ಬೇಕು ವಾಯುದೇವರು? ಏನು ಬೇಕಾಗಿಲ್ಲ, ವಾಯುದೇವರ ಅವಶ್ಯಕತೆ ಇಲ್ಲೇ ಇಲ್ಲ, ನಾವು ನೇರವಾಗಿ ಭಗವಂತನ ಹತ್ರ ಹೋಗ್ತೀವಿ ಅಂತ ಹೇಳಿದ್ರೆ ರಾಯರಂತಾರ ಅಲ್ಲೋ, ಯಾರು ವಾಯುದೇವರ ಭಕ್ತರಾಗಿಲ್ಲ ಅವರಿಗೆ ಭಗವಂತನ ಕಡೆಗೆ ಹೋಗುವುದಕ್ಕೆ ಅಧಿಕಾರವೇ ಇಲ್ಲವಲ್ಲ. ಎಲ್ಲಿಂದ ಹೋಗ್ತೀರಿ ನೀವು? ಯಾಕೆ ಪ್ರಶ್ನೆ ಅಲ್ರಿ ಆಚಾರ. ಒಟ್ಟು ನಿಮ್ಮ ಮನಸ್ಸಿಗೆ ಬಂದ್ಕೊಳ್ಳಿ, ನಿಮ್ಮ ಆಚಾರು ಮಧ್ವಾಚಾರು ನಿಮ್ಮ ವಾಯುದೇವರು, ಅದಕ್ಕೆ ಹೇಳ್ಕೋತ ಹೋಗೋದೇನು? ಎಷ್ಟು ವಿಚಿತ್ರ ಇದ್ದೀವಿ ನಾವೆಲ್ಲ. ನಾವು ವಾಯುದೇವರ ಭಕ್ತರಾಗದ ಹೊರತು ಪರಮಾತ್ಮನ ಭಕ್ತರಾಗುವುದಿಲ್ಲ ಅಂತನ್ನುವ ಸ್ಟೇಟ್ಮೆಂಟಿನ ಹಿನ್ನೆಲೆಯಲ್ಲಿರುವಂತಹದ್ದೇನು ಅಂತ ಕೇಳಿದರೆ, ಯಾರೂ ಕೂಡ ಭಗವಂತನನ್ನ ಸರಿಯಾಗಿ ಪರಿಚಯ ಮಾಡಿಸೇ ಇಲ್ಲ. ಆದ್ದರಿಂದಾಗಿ ನಾವು ಭಗವಂತನ ಭಕ್ತರಾಗಲಿಕ್ಕೆ ಹೆಂಗೆ ಬರ್ತದೆ? ವಾಯುದೇವರೊಬ್ಬರೇ ಭಗವಂತನನ್ನ ಅತ್ಯಂತ ಸರಿಯಾಗಿ ಪರಿಚಯ ಮಾಡಿಕೊಟ್ಟವರು. ನಿಮಗೊಂದು ಸುಮ್ಮನೆ ದೃಷ್ಟಾಂತ ಹೇಳ್ತೀನಿ. ನಮ್ಮ ಭಾರತದಲ್ಲಿ ತಾರ್ಕಿಕರು ಅಂತಿದ್ದಾರೆ. ತಾರ್ಕಿಕರು ಅಂದರೆ ನೈಯಾಯಿಕರು, ವೈಶೇಷಿಕರು ಅಂತ ಅವರ ಹೆಸರಿದೆ. ವಿಶೇಷ ಏನು ಅಂದರೆ ಆ ಸಿದ್ಧಾಂತಕ್ಕೆ ಮೂಲ ಪುರುಷರು ಗೌತಮ ಋಷಿಗಳು. ಅವರು ಭಗವಂತನ ಪರಿಚಯ ಮಾಡಿಸುವಾಗ ಭಗವಂತನಲ್ಲಿ ಎಷ್ಟು ಗುಣ ಇವೆ ಅಂತ ಕೇಳಿದರೆ, ಜೀವನಲ್ಲಿ ಇರುವ ಗುಣಗಳಿಗಿಂತಲೂ ಕಡಿಮೆ ಗುಣಗಳಿವೆ ಅಂತ ಹೇಳಿ ಪರಿಚಯ ಮಾಡಿಸ್ತಾರೆ. ಜೀವನಲ್ಲಿ 14 ಅಂತ, ಭಗವಂತನಲ್ಲಿ 8 ಅಂತ. ಎಷ್ಟು ವಿಚಿತ್ರ ನಿಮಗೆ. ಯಾಕಂದರೆ ಈ ದರ್ಶನಗಳನ್ನು ನೀವು ಅಭ್ಯಾಸ ಮಾಡಿಲ್ಲ, ಅದರಿಂದ ನಿಮ್ಗೆ ಕಲ್ಪನಾ ಬರೋದಿಲ್ಲ. ಏನು ವಿಚಿತ್ರ ಗೊತ್ತೇನು? ದೇವರಲ್ಲಿ ಅವರು ಸುಖ ಒಪ್ಪುಕೊಳ್ಳಿಕ್ಕೆ ತಯಾರಿಲ್ಲ ರೀ. ದೇವರಿಗೆ ಸುಖ ಅದಂತ ಒಪ್ಪೋದಿಲ್ಲ ಅಂತಾರೆ. ಯಾಕೆ ಗೊತ್ತಾ? ಸುಖ ಇದ್ರೆ ದುಃಖ ಬರ್ತದಲ್ಲ. ಮತ್ತು ಅವ್ರ ಲೆಕ್ಕ ಕರೆಕ್ಟ್ ಅದ್ರಿ. ಯಾರ್ಯಾರಲ್ಲಿ ಸುಖ ಅದ ಅವರಲ್ಲಿ ದುಃಖ ಕಂಡದ. ನಾವು ಲೋಕದ ನೀನು ಹೇಳಿದ್ನಲ್ಲ ಕೊನೆಗೆ ಉಪನ್ಯಾಸ ಮುಗಿಯೋ ಕಾಲಕ್ಕೆ, ಹಂಗೆ ನಮ್ಮೆಲ್ಲರಲ್ಲಿ ಏನೇನೋ ಸುಖ ಕಂಡಿದೆಯೋ ಜೊತೆಗೆ ದುಃಖ ಕಂಡಿದೆ ಅಂದಮೇಲೆ ದೇವರಲ್ಲಿ ನಾವು ಒಂದು ವೇಳೆ ಸುಖವನ್ನು ಒಪ್ಪಿಕೊಂಡ್ರೆ ದುಃಖ ಒಪ್ಪಿಗೋಬೇಕಲ್ಲ ಅನ್ನೋ ಭಯಕ್ಕೆ ಆ ಗುಣ ತೆಗೆದು ಹಾಕಿಬಿಟ್ರೆ ದೇವರು. ಸುಖ ಇಲ್ಲ ದೇವರಿಗೆ. ಅದಕ್ಕೆ ಮತ್ತೆ ಶ್ರೀಮದಾಚಾರ್ಯ ಕೇಳಿದ್ರೆ ಮತ್ತೆ ಜ್ಞಾನದ ಅದನೋ ಇಲ್ಲೋ ಯಾಕ್ರಿ ಅಂತ ಕೇಳಬೇಕು ನೀವು. ಅಲ್ಲೋ ಮತ್ತು ಜ್ಞಾನ ಇದ್ದಲ್ಲಿ ಅಜ್ಞಾನವೂ ಕಂಡದ ಅಂತಂದಮೇಲೆ ಅಜ್ಞಾನ ಇರಬಹುದು ಅಂತ ದೇವರಿಗೆ ಜ್ಞಾನವೂ ಬಿಡಲ್ಲ. ಮತ್ತು ಇಷ್ಟು ವಿಚಿತ್ರ ಥಿಂಕಿಂಗ್ ಪ್ರೊಸೆಸ್ ಅವ್ರದ್ದು. ಆಶ್ಚರ್ಯ ಆಗ್ತದೆ. ಹಿಂಗ್ಯಾಕೆ ಚಿಂತನೆ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಯಾರು ವಾಯುದೇವರ ಭಕ್ತರಾಗ್ತಾರೋ, ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನು ಓದ್ತಾರೋ ಅವರು ಮಾತ್ರ ಭಗವಂತನ ಭಕ್ತರಾಗಲಿಕ್ಕೆ ಸಾಧ್ಯ ಅಂತ ಯಾಕೆ ಹೇಳ್ತಿದ್ದೇನೆ ಅಂದರೆ, ಭಗವಂತನನ್ನ ಸರಿಯಾಗಿ ಪರಿಚಯ ಮಾಡಿಕೊಟ್ಟವರು ಏಕೈಕ ವ್ಯಕ್ತಿಗಳು ಅಂದರೆ ಶ್ರೀಮದ್ ಆಚಾರ್ಯರೇ, ಇನ್ಯಾರ್ಯಾರು ಅಲ್ಲ. ವೇದದಲ್ಲಿ ಭಗವಂತನ ಹೇಳುವಾಗ ಸಗುಣ ನಿರ್ಗುಣ ಅಂತ ಹೇಳ್ಬಿಡ್ತು. ಉಳಿದವ್ರು ಏನು ಮಾಡಿಬಿಟ್ರು ಗೊತ್ತೇನ್ರಿ? ಆ ಸಗುಣ ಅಂಬೋದನ್ನು ಎತ್ತಿಟ್ಟು ನಿರ್ಗುಣ ಅಂಬೋದನ್ನು ಹಿಡ್ಕೊಂಡು ಕೂತ್ಬಿಟ್ರು. ಶ್ರೀಮದಾಚಾರ್ಯಂದ್ರು ಅಲ್ಲೋ, ನೀ ಭಗವಂತನಲ್ಲಿ ಪ್ರೀತಿ ಮಾಡಬೇಕಾದ್ರೆ ನಿರ್ಗುಣ ಆಗಿದ್ದಿದ್ರೆ ನೀ ಏನು ಪ್ರೇಮ ಮಾಡ್ತೀನಿ ನೀನು? ಎಂಥ ಹೂವನ್ನು ಮನೆಯೊಳಗೆ ಅಂಗಳದಾಗ ಹಚ್ಕೋತೀರಿ ಹೇಳಿ ನೋಡಂತ? ವಾಸನೆ ಇರೋ ಹೂ ಹಚ್ಕೋತೀರೋ, ಕಾಂಗ್ರೆಸ್ ಗಿಡ ಹಚ್ಕೋತೀರೋ ಹೇಳಿ ನೋಡಂತ? ಪಾಪ ಅದಕ್ಕೆ ಎಂದು ಕಾಂಗ್ರೆಸ್ ಗಿಡ ಅಂತ ಹೆಸರು ಬಂತೋ ಗೊತ್ತಿಲ್ಲ. ತಿಪ್ಪಿಗುಂಡಿ ಮತ್ತೊಂದು ಕಡೆ ಬೆಳೀತಿರ್ತದೆ, ಅದಕ್ಕೆ ಕಾಂಗ್ರೆಸ್ ಗಿಡ ಅಂತ ಹೆಸರು. ಹೌದಾ? ಇವತ್ತು ಹಂಗದಿಲ್ಲ, ಕಾಂಗ್ರೆಸ್ ಗಿಡ ಅಂತ ಹೆಸರು. ವಾಸನೆ ದುರ್ಗಂಧ ಅದು. ಯಾರೂ ಕೂಡ ನೋಡ್ರಿ, ದೇವರ ಪೂಜೆಗೆ ನಿರ್ಗಂಧ ಕುಸುಮಗಳನ್ನು ಏರಿಸಬಾರ್ದು ಅಂತದೆ. ಗಂಧ ಇಲ್ಲದೆ ಇರುವಂತಹ ಹೂವನ್ನು ಏರಿಸಬಾರ್ದು. ಹಾಗಾದರೆ ಗಂಧವೆಂಬ ಗುಣ ಇಲ್ಲದೆ ಇರುವಂತಹ ಹೂವನ್ನೇ ಏರಿಸುವುದಿಲ್ಲ. ಮತ್ತು ಯಾವ ಗುಣ ಇಲ್ಲದೆ ಇದ್ದ ಭಗವಂತನಲ್ಲಿ ಏನು ಪ್ರೇಮ ಮಾಡ್ತೀವಿ ನಾವೆಲ್ಲಾದರೂ? ಆಚಾರ್ಯರಂತಾರಲ್ಲೋ, ನಿರ್ಗುಣತ್ವ ಹಿಡ್ಕೊಂಡು ಸಗುಣತ್ವ ಬಿಟ್ಟಿಯಲ್ಲೋ. ಉಲ್ಟಾ ಹೇಳಬೇಕು, ಭಗವಂತ ಸಗುಣನಾಗಿದ್ದಾನೆ ಅಂಥೇಳಿ ನಿರ್ಗುಣ ಅಲ್ಲ, ಗುಣ ಇಲ್ಲದವನು. ಯಾವ ಗುಣ ಇಲ್ಲ ಅಂದರೆ ಗುಣ ಶಬ್ದದಿಂದ ಬೇಕಾಷ್ಟು ಅರ್ಥ ಹೇಳಿಕ್ಕೆ ಬರ್ತದೆ, ಅದಿಲ್ಲ ಅಂತ ಹೇಳಬೇಕು. ಹೀಗಾಗಿ ಭಗವಂತನ ಬಗ್ಗೆ ಸರಿಯಾಗಿ ಪರಿಚಯವನ್ನು, ನಿರಾಕಾರ ಅಂತ ಒಂದು ಕಡೆಗೆ, ಸಾಕಾರ ಅಂತ ಒಂದು ಕಡೆಗೆ ಬಂತು. ಕೆಲವರು ಏನು ಮಾಡಿಬಿಟ್ರು, ನಿರಾಕಾರ ಈಸಿ ರೀ ಅವ್ರಿಗೆ ಬೆಸ್ಟ್ ಕೆಲಸ. ಯಾಕಂದರೆ ಯಾವ ಆಕಾರ ಇಲ್ಲೇ ಇಲ್ರಿ, ಹೆಂಗೆ ಬೇಕಂಗೆ ಕೂತ್ಕೊಂಡು ಹೆಂಗೆ ಬೇಕಂಗೆ ಉಪಾಸನೆ ಮಾಡ್ಬೇಕು. ಶ್ರೀಮದಾಚಾರ್ಯ ಅಂದರು ನಿರಾಕಾರ ಅಂದರೆ ಹಂಗರ್ಥ ಅಲ್ಲದು. ನೀರು ಮಣ್ಣು ಸೇರಿಸಿ ಮಾಡಿದ ಆಕಾರ ಇರ್ತದಲ್ಲ, ಆ ಆಕಾರ ಇಲ್ಲ, ಅವಂಗೆ ಸಾಕಾರ ಅದ ಅಂತ ತಿಳ್ಕೊಂಡ್ರು. ನಿರಾಕಾರ ಅಂದರೆ ನೀರು ಪ್ಲಸ್ ಮಣ್ಣು ಸೇರಿಸಿ ಮಾಡಿದ ಆಕಾರ, ಭೌತಿಕವಾದ ಪ್ರಾಕೃತಿಕವಾದ ದೇಹ ಇಲ್ಲ. ಸಾಕಾರ ಅಂದರೆ ಸಚ್ಚಿದಾನಂದಮಯವಾದ ಆಕಾರ ಅದ ಅಂತ ಅರ್ಥ ಮಾಡಿಕೊಂಡ್ರು. ಎಲ್ಲ ವೇದವಾಕ್ಯಗಳನ್ನು ಸರಿಯಾಗಿ ಹೊಂದಿಸಿ ಭಗವಂತನ ಬಗ್ಗೆ ಪರಿಚಯ ಮಾಡಿಸಿಕೊಟ್ಟವರು ಶ್ರೀಮದಾಚಾರ್ಯರಾದದ್ದರಿಂದಾಗಿ ಶ್ರೀಮದಾಚಾರ್ಯರ ಭಕ್ತನಾಗದ ಹೊರತು ಭಗವದ್ಭಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ನೂರಾರು ದೃಷ್ಟಾಂತಗಳನ್ನು ಕೊಡಬಹುದು, ಮುಂದೆ ಹೊರಡ್ತಾ ಇದ್ದೇನೆ ಅನಿವಾರ್ಯವಾಗಿ. ಹೌದಾ? ಹಾಗಾದರೆ ವಾಯುದೇವರ ಭಕ್ತರಾಗಬೇಕಾಗಿದ್ರೆ ಏನು ಮಾಡಬೇಕು? ವಾಯುದೇವರ ಮಹಿಮಾ ತಿಳ್ಕೋಬೇಕು. ವಾಯುದೇವರ ಮಹಿಮಾ ಏನು ಅಂತ ಕೇಳಿದ್ರೆ, ಅನಂತ ಗುಣೋಪಸಂಹರ್ತೃಣಾಂ, ಅನಂತ ಗುಣಗಳ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾರೆ? ತತ್ವಸ್ವಾಲಿ ಒಳಗೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಒಂದು ರೂಪದಳು ಅನಂತ ಗುಣಗಳುಂಟು. ಆ ಹೈತಾಂಸಾರದಲ್ಲೂ ಅದೇ ತರಹದ ಮಾತನ್ನು ಹೇಳ್ತಾರೆ. ಏನು ಅಂದರೆ,
ಸಿರಿನಿಲಯನ ಫಲವಿದು ಬಾಳುವುದಕ್ಕೆ ಹೇಳ್ತಾರೆ ತತ್ತನೆಲ್ಲ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದು ಫಲವಿದು ಬಾಳುವುದಕ್ಕೆ. ಉಳಿದದೆಲ್ಲ ಬಿಟ್ಬಿಡ್ರಿ, ಈ ವಾಕ್ಯ ತಿಳ್ಕೊಳ್ರಿ. ಯಾಕೆ ಶ್ರೀಮದಾಚಾರ್ಯರು ಭಗವಂತನಲ್ಲಿ ಅಷ್ಟು ಗುಣಗಳ ಉಪಾಸನೆ ಮಾಡ್ತಿದ್ದಾರೆ ಅಂದರೆ ಸಿರಿನಿಲಯನ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಆಚಾರ್ಯರಂತಾರೆ, ನಾನು ಬದುಕಿದ್ದಕ್ಕೆ, ನಾನು ಈ ಪದವಿಗೆ ಬಂದದ್ದಕ್ಕೆ ಸಾರ್ಥಕವೆನಿಸಬೇಕಾಗಿದ್ರೆ ಆ ಭಗವಂತನ ಗುಣಗಳನ್ನು ತಿಳಿದು ಭಜಿಸಬೇಕಲ್ಲ. ನೋಡ್ರಿ, ಆ್ಯಂಗಲ್ ಚೇಂಜ್ ಆಯ್ತು. ಇವಾಗ ಏನು ಆ್ಯಂಗಲ್ ಚೇಂಜ್ ಆಯಿತು ಅಂದರೆ, ಇಷ್ಟು ದಿವಸ ದೇವರಲ್ಲಿ ಗುಣಾವ ಅಂತ ಉಪಾಸನೆ ಮಾಡಲಿಕ್ಕೆ ಅಲ್ಲ, ಆ ಭಗವಂತನಲ್ಲಿ ಗುಣಗಳಿವೆ ಅಂತ ತಿಳಿದು ಉಪಾಸಿಸುವುದು ನನ್ನ ಬದುಕಿನ ಫಲ. ಒಂದು ಮರ ಇದೆ ಅಂತ ಇಟ್ಕೊಳ್ಳಿ, ಒಂದು ಮರ, ಅದು ಮರ ಇದ್ದದಕ್ಕೆ ಸಾರ್ಥಕತೆ ಏನು ಹೇಳಿರೋಣಂತ? ಇದು ಮರ ಅದಪ್ಪ, ಇದು ಸಾರ್ಥಕ ಅಂತ ಯಾವಾಗ ಅನ್ಬೇಕು ಹೇಳೋಣಂತ? ಅದು ಹಣ್ಣು ಕೊಟ್ಟಾಗ. ಹೌದಿಲ್ಲ? ನಾವೆಲ್ಲ ಹೇಳೋದು ಎಷ್ಟು ತಪ್ಪು ಹೇಳ್ತೀವಿ ಅಂತ ತಿಳ್ಕೊಳ್ರಿ. ಆಚಾರ ಏನ್ರ ಹೊಸದಾಗಿದೆ ನಿಮಗೆ? ಮರಕ್ಕೆ ಏನ್ರ ಹಣ್ಣು ಕೊಟ್ಟಾಗ, ಮತ್ತು ಇಷ್ಟು ದಿವಸ ಎಲ್ಲರೂ ಹೇಳ್ಯಾರ ಹಣ್ಣು ಕೊಟ್ಟಾಗ ಅಂತ ತಿಳ್ಕೊಂಡು ಹೇಳಿ. ಇರಲಿ, ಹಣ್ಣು ಕೊಟ್ಟು ತಪ್ಪು ಅಂತ ಹೇಳ್ತಿಲ್ಲ. ಹಣ್ಣು ಕೊಡುವುದಷ್ಟೇ ಮರದ ಸಾಫಲ್ಯ ಅಲ್ಲ. ತನ್ನಂತಹ ಸಾವಿರಾರು ಮರಗಳನ್ನು ಹುಟ್ಟಿಸುವಂತಹ ಬೀಜ ಹುಟ್ಟಿ ಹಾಕುವುದು ಅದರ ಸಾಫಲ್ಯ. ನೆನಪಿಟ್ಟುಕೊಳ್ರಿ. ನಾವು ಯಾವಾಗಲೂ ಏನು ಮಾಡಿರ್ತೀವಿ ಅಂದರೆ, ಗಿಡದ ಸಾರ್ಥಕತೆ ಏನು ಅಂದರೆ ಹಣ್ಣು ಕೊಟ್ಟರೆ ಸಾರ್ಥಕ ಆತು ಅಲ್ಲ. ಹಣ್ಣು ಕೊಟ್ಟ ಸಾರ್ಥಕ ಏನಲ್ಲ ಎಲ್ಲದಕ್ಕ. ಮತ್ತೇನಾಗಬೇಕು? ತನ್ನಂತೆ 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 ಸಾವಿರ ಸಾವಿರ ಲಕ್ಷ ಲಕ್ಷ ಮರಗಳನ್ನು ಹುಟ್ಟಿಸಿದಾಗ ಆ ಮರ ಹುಟ್ಟಿದ್ದು ಸಾರ್ಥಕ ಆಗ್ತದೆ. ಅದಕ್ಕೆ ಹಣ್ಣು ಎಷ್ಟು ಬಿಟ್ಟಿರ್ತಾವ, ಬೀಜ ಅಷ್ಟು ಇರ್ತಾವ್ರಿ. ಕೆಲವೊಂದು ಸರ್ತಿ ಹಣ್ಣು ಆಗದೆ ಇದ್ರು ಬೀಜ ಅಂತೂ ಇದ್ದೇ ಇರ್ತಾವ. ಯಾಕಂದ್ರೆ ಅಷ್ಟು ಮರ ಹುಟ್ಟಿಸೋ ವ್ಯವಸ್ಥೆ ಇರೋದು ಇಟ್ಕೊಂಡಿರ್ತದೆ. ವಿಚಾರ ಮಾಡಿ ನೋಡ್ರಿ, ಒಂದು ಗಿಡ ಅದಂತ ಇಟ್ಕೊಳ್ರಿ, ಗಿಡದೊಳಗೆ ಎಲ್ಲ ಬೀಜಗಳು ಹಣ್ಣಾಗಿಬಿಟ್ಟವು ಅಂದರೆ ಮುಂದದ ಇನ್ನು ಮರ ಆಗಲಿಲ್ಲ ಅಂತ ಆದರೆ ಸುತ್ತಮುತ್ತಲಿನ ಪ್ರದೇಶ ಹೆಂಗಿರ್ತದೆ ನೋಡ್ರಿ, ಮರುಭೂಮಿಯಾಗಿ ಹೋಗ್ಬಿಡ್ತದೆ, ರೆಸಾರ್ಟ್ ಆಗಿ ಹೋಗ್ಬಿಡ್ತದೆ. ಹೌದೋ ಇಲ್ಲೋ? ಹಾಗಾದರೆ ಏನಾಗಬೇಕು ಅಂತ ಕೇಳಿದರೆ, ಆ ಒಂದು ಮರ ಇದೆಯಲ್ಲ, ಅದು ತನ್ನಂಥ ಬೀಜಗಳನ್ನು ಬಿಟ್ಟು 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 ಸುತ್ತಲಿನ ಪ್ರದೇಶವನ್ನು ಏನು ಮಾಡಬೇಕು? ಅದು ಹಚ್ಚು ಹಸಿರಾಗಿಸಬೇಕಾದರೆ ಅದು ಫಲ. ಹಾಗಿದ್ರೆ ನಾವು ಬದುಕಿದ್ದದ್ದಕ್ಕೆ ಫಲ ಏನು? ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಆ ಆಚಾರ್ಯರು ತಮ್ಮ ಜೀವನದ ಉದ್ದಕ್ಕೂ ಕೂಡ ತಾವೇನು ಮಾಡಿಕೊಂಡ್ರು ಅಂದರೆ, ಭಗವಂತನ ಗುಣಗಳ ಉಪಾಸನೆಯನ್ನು ಮಾಡಿ ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಾಯಿತು. ಅಂಥ ವ್ಯಕ್ತಿಗಳು ನಮ್ಮ ಗುರುಗಳಾಗಿದ್ದಾರೆ ಅಂತ ಪರಿಚಯ ಮಾಡಿಸ್ತಾರೆ ಮಂತ್ರಾಲಯ ಸ್ವಾಮಿಗಳು. ಸರಿ, ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು. ಏನು ಅಂದರೆ, ಅದು ಭಗವಂತನ ಗುಣಗಳು ಶ್ವೇತರ ಸ್ವಾಭಿನ್ನತೆಯ. ಭಗವಂತನಲ್ಲಿ ಗುಣಗಳಿವೆ, ಭಗವಂತನೇ ಗುಣಸ್ವರೂಪನಾಗಿದ್ದಾನೆ. ಇದು ಒಂದು ಮಾತು ಹೇಳಿ, ಆ ಗುಣಗಳು ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಅಂತದಲ್ಲ, ಅದರ ವಿವರಣೆಯನ್ನು ಕೊಡ್ತೀನಿ ಅಂತ ನಿನ್ನೆ ಹೇಳಿದ್ದೆ. ಟೈಮ್ ಆಗಿದ್ದಕ್ಕೆ ಕೊಟ್ಟಿಲ್ಲ, ಇವತ್ತು ಅದನ್ನು ಕೊಟ್ಕೊಂಡು ಹೋಗ್ತೀನಿ. ಒಂದೇ ಗುಣದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ಜ್ಞಾನವೆಂಬ ಗುಣದ ಬಗ್ಗೆ ಇವತ್ತು ತಗೊಳ್ತೀನಿ. ಈ ಒಂದು ಸಣ್ಣ ವಿಚಾರ ಏನು, ಯಾಕೆ ಭಗವಂತನನ್ನು ಗುಣಸ್ವರೂಪ ಅಂತ ಹೇಳಬೇಕು? ಬೇಡ, ಏನು ಮಾಡೋಣ, ದೇವರಲ್ಲಿ ಗುಣ ಇವೆ ಅಂತ ಇಷ್ಟೇ ಹೇಳೋಣ. ಲೌಕಿಕವಾಗಿ ವಿಚಾರ ಮಾಡೋಣ. ನೀವೆಲ್ಲ ಬಹುಶ್ರುತರು ಕೇಳಿದ್ದೀರಾದ್ದರಿಂದ ಇದೊಂದು ಪ್ರಶ್ನೆಯನ್ನು ಇಟ್ಟು ನಿಮಗೆ ಮಾತಾಡ್ತಿದ್ದೇನೆ. ದೇವರಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಗುಣಗಳು ಇವೆ ಇಷ್ಟೇ ಸಾಕು. ದೇವರು ಗುಣಸ್ವರೂಪನಾಗಿದ್ದಾನೆ ಅಂತ ಯಾಕೆ ಬೇಕು? ಬೇಡವೇ ಬೇಡ, ಬೇಡವೇ ಬೇಡ. ಏನು ಹೇಳ್ಬೋದು ಹೇಳೋಣ? ಏನು ಉತ್ತರ ಮಾಡ್ಬೋದು ಇದಕ್ಕೆ? ಯಾವ ಉತ್ತರವನ್ನು ಕೊಡ್ಲಿಕ್ಕೆ ಬರ್ತದೆ ನೋಡ್ರಿ. ಒಂದು ಲೌಕಿಕ ದೃಷ್ಟಾಂತ ಕೊಡ್ತೇನೆ. ಒಬ್ಬ ಶ್ರೀಮಂತ ಇದ್ದಾನೆ ಅಂತ ಇಟ್ಕೊಳ್ರಿ. ಶ್ರೀಮಂತನಿದ್ದಾನೆ ಅಂದರೆ ಅವನಲ್ಲಿ ಹಣ ಇದೆ ಅಂತ ಅರ್ಥ, ಹೌದಾ? ನಾವು ಈಗ ಅವನನ್ನು ಪ್ರೀತಿಸುತ್ತಿದ್ದೇವೆ ಅಂತ ಇಟ್ಕೊಳ್ಳೋಣ. ನಾವು ಶ್ರೀಮಂತರನ್ನು ಪ್ರೀತಿಸುತ್ತಿದ್ದೇವೆ. ಯಾಕೆ ಪ್ರೀತಿಸುತ್ತಿದ್ದೇವೆ ಅಂತ ಪ್ರತ್ಯೇಕ ಕೇಳುವ ಅವಶ್ಯಕತೆ ಇಲ್ಲೇ ಇಲ್ಲ. ಯಾಕೆ ಹೇಳ್ರಿ? ಠಣ್ ಠಣ ಠಣ್ ಅದಕ್ಕೆ ಪ್ರೀತಿಸ್ತಿದ್ದೇವೆ, ನಿಶ್ಚಿತ ತಾನೆ? ಪ್ರೀತಿಸುವುದಷ್ಟೇ ಅಲ್ಲ, ಗೌರವಿಸುವುದು ಅದಕ್ಕೆ. ಠಣ್ ಠಣ ಠಣ್ ಠಣ್. ಹಳ್ಳಿ ಒಳಗೆ ಒಬ್ಬ ಶ್ರೀಮಂತ ಹೊಂಟಿದ್ದಂತೆ, ಹಿಂಗೆ ನಡ್ಕೋತ ಎದೆ ಉಸ್ಕೋತ ಹಿಂಗೆ ಠಣ್ 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 ನಡ್ಕೋತ ಹೊಂಟಿದ್ದಂತ. ಪಾಪ ಹಂಗೆ ಇರ್ತಾರೆ ನೋಡ್ರಿ, ಶ್ರೀಮಂತರು ಎದೆ ಉಸ್ಕೋತ ಹೊಂಟಿರಂಗಿಲ್ಲ, ಹಂಗೆ ಹೊಂಟಿದ್ರಂತ. ಅವ ಬಾಜುಕ್ ಒಬ್ಬ ಚೇಲ ಒಬ್ಬ ಇದ್ರಿ. ಅವ ಚೇಲ ಅಂದರೆ ಚೀಲ ಹಿಡ್ಕೊಂಡು ನಾವು ಚೇಲ ಹೊಂಟಿದ್ದ. ಹೆಸರಿನಾಗ ಎಷ್ಟು ಚಂದ ಇಟ್ಟಾರ ನೋಡ್ರಿ, ಚೇಲ, ಚೀಲ ಸಹಿತರ ಅನ್ನೋ ಚೇಲ. ಅವ ಹೊಂಟಿದ್ದ. ಇವು ಹೋಗೋರು ಬರೋರೆಲ್ಲ ಧಡ್ಯಾರ ನಮಸ್ಕಾರ ಇರ್ಬೇಕು, ಧಡ್ಯಾರ ನಮಸ್ಕಾರ ಇರ್ಬೇಕು. ಇವು ಒಂದೆರಡು ಸಲ ಕೇಳಿಸ್ಕೊಂಡ. ಆಮೇಲೆ ಒಂದು ಮುಟ್ಟಿಸ್ತೀನಿ 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 ಅಂದ. ಇದು ಬೆಳಗಿನ ಸಂಜೆ ಹಿಂಗಾತ್ರಿ. ಎಲ್ಲೆಲ್ಲಿ ಹೋಗಿದ್ದ ಧಣಿ, ಅಲ್ಲೆಲ್ಲ ಹೋಗಿ ನೀವು ಶಿಷ್ಯನು ಹೋಗಿದ್ದ. ಕೊನೆಗೆ ಮನೆಗೆ ಬರೋ ಕಾಲಕ್ಕೆ ಅವ ಚೇಲ ಕೇಳ್ದ, ಅಲ್ರಿ ಧಣ್ಯಾರ,
ಬೆಳಿಗ್ಗೆ ಎದ್ದಾಗಿನಿಂದ ನಾನು ನೋಡ್ಲಿಕ್ಕತ್ತೀನಿ. ಯಾರ ಧಣ್ಯಾರ ನಮಸ್ಕಾರ ಅಂತ ಅಂದ್ಕೊಳ್ಳೆ ಆತಪ ಅನ್ಬೇಕು, ಆಶೀರ್ವಾದ ಅನ್ಬೇಕು, ಪ್ರತಿ ನಮಸ್ಕಾರ ಅನ್ಬೇಕು. ಮುಟ್ಟಿಸ್ತೀನಿ ಎಲ್ಲಿಗತ್ತಿಲ್ಲ. ಯಾರಿಗೆ ಮುಟ್ಟಿಸ್ತೀರಿ ಕೇಳಿದಂತ ಬಾಯಲ್ಲಿ ಅಂತ ಹೇಳೋದು. ಒಳಗೆ ಕರ್ಕೊಂಡು ಹೋದವ, ಕಪಾಟ್ ತೆಗೆದ, ಕಪಾಟ್ ತುಂಬ ದುಡ್ಡು ಬೆಳ್ಳಿ ಬಂಗಾರ ಇಟ್ಟಿತ್ತಂತ. ಇದಕ್ಕೆ ಮುಟ್ಟಿಸ್ತೀನಿ ಅಂತ ಹೇಳಿದಂತವ, ಇದಕ್ಕೆ ಮುಟ್ಟಿಸ್ತೀನಿ ಅಂತ ಹೇಳಿದಂತ. ಅದಕ್ಕವ ಅಂದ ಇದಕ್ಕೆ ಯಾಕೆ ಮುಟ್ಟಿಸ್ತೀನಿ ಅಂತ ಹೇಳಿದಂತ. ಅವ ಹೆಂಗೆ ನಮಸ್ಕಾರ ಹೇಳ್ಯಾರ ಮೊದಲು ಹೇಳು. ಧಣ್ಯಾರ ನಮಸ್ಕಾರ, ಧಣ್ಯಾರ ನಮಸ್ಕಾರ ಅಂದ್ರೆ ಧನ ಇದ್ದವನಿಗೆ ನಮಸ್ಕಾರ, ಧನ ಇದ್ದವನಿಗೆ ನಮಸ್ಕಾರ, ಧನ ಇದ್ದವನಿಗೆ ನಮಸ್ಕಾರ ಅಂದ್ರೆ ಧನ ಇದ್ದಿದ್ದಿಲ್ಲ ಅಂದ್ರೆ ನನಗೆ ಮೂಸಿ ಸಹಿತಕ್ಕೆ ನೋಡ್ತಿರ್ಲಿಲ್ಲ ಇವರು, ಮೂಸಿ ಸಹಿತಕ್ಕೆ ನೋಡ್ತಿರ್ಲಿಲ್ಲ. ಹಾಗಾದ್ರೆ ಇವರೆಲ್ಲರೂ ನನ್ನನ್ನ ನೋಡ್ತಿದ್ದದ್ದು ಧನಕ್ಕಾಗಿ. ಹಾಗಾದ್ರೆ ನಮಸ್ಕಾರ ಸಲ್ಲಬೇಕಾದದ್ದು ಧನಕ್ಕಾಗಿ, ಪ್ರೇಮ ಸಲ್ಲಬೇಕಾಗಿದ್ದು ಧನಕ್ಕಾಗಿ. ಒಂದು ವೇಳೆ ಆ ಧನ ಅವನಿಂದ ಹೋತು. ಕೆಲವರು ಇರ್ತಾರೆ ನೋಡ್ರಿ, ಪ್ರಿಯ ಮಿತ್ರರು ಕಳ್ಳರು ಅಂತ ಇರ್ತಾರೆ ನೋಡ್ರಿ. ಮಲ್ಕೊಂಡಾಗ ಕಳ್ತನ ಮಾಡಿದ್ರು, ಎಚ್ಚರಿದ್ದಾಗ ಹೊಡೆದು ತಗೊಂಡು ಹೋದ್ರು. ಮರುದಿವಸದಿಂದ ಯಾರು ಅವನು ಮಾತಾಡ್ಸ್ತಾರೆ ಹೇಳಿ ನೋಡಂತ. ಇದ್ದಾಗ ಹಾರಾಡಿದಿ ಕೂಡು ಅಂತ, ಹೌದಿಲ್ಲ? ಇದ್ದಾಗ ಹಾರಾಡಿದಿ ಕೂಡು ಅಂತ. ಹಾಗಾದರೆ ಇಷ್ಟು ದಿವಸ ನಾನು ಅವನನ್ನ ಪ್ರೀತಿಸ್ತಾ ಇದ್ದದ್ದು ಅವನಲ್ಲಿದ್ದ ಧನಕ್ಕಾಗಿ. ಯಾವಾಗ ಅವನಿಂದ ಧನ ದೂರ ಹೋಯಿತೋ ಆಗ ನಾನು ಅವನನ್ನ ಮಾತಾಡಿಸ್ತಿಲ್ಲ. ಒಂದು ವೇಳೆ ಭಗವಂತನಲ್ಲಿ ಗುಣ ಇದೆ ಅಂತಿಷ್ಟೇ ಹೇಳಿದ್ದರೆ, ಇಫ್ ಭಗವಂತನಿಂದ ಗುಣಗಳು ದೂರ ಹೋಗಿಬಿಟ್ರೆ ನಾನು ಪ್ರೇಮ ಮಾಡುವುದು ಹೇಗೆ ಅವನಲ್ಲಿ? ನಾನು ಅವನಲ್ಲಿ ಪ್ರೇಮ ಮಾಡಬೇಕಾಗಿದ್ದರೆ ಅವನಲ್ಲಿದ್ದ ಗುಣಗಳು ದೂರ ಹೋಗಬಾರದು. ಹೌದಾ ಅಲ್ಲ? ಭಗವಂತನಲ್ಲಿರುವಂತಹ ಗುಣಗಳು ದೂರ ಹೋಗಬಾರದು ಅಂತಾದರೆ ಭಗವಂತನನ್ನ ಏನಂತ ಕರಿಬೇಕು? ಗುಣಸ್ವರೂಪ ಅಂತ ಕರೆದು ಬಿಟ್ರೆ ಗುಣಗಳು ದೂರ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಗುಣವೇ ಅವನಾಗಿ ಬಿಟ್ಟಾನ, ಅವನಲ್ಲಿ ಗುಣಗಳಿಲ್ಲ. ಈಗ ವ್ಯವಸ್ಥೆ ಆಯ್ತು ನೋಡ್ರಿ. ಯಾಕೆ ಶಾಸ್ತ್ರ ಭಗವಂತನನ್ನ ಗುಣಸ್ವರೂಪ ಅಂತ ಕರೆದದ್ದು? ಒಂದು ವೇಳೆ ಅವನಲ್ಲಿ ಗುಣಗಳಿವೆ ಅಂತ ಇಟ್ಕೊಳ್ರಿ. ಈಗ ನನ್ನಲ್ಲಿ ಗುಣಗಳಿವೆ ಅಂತ ಇಟ್ಕೊಳ್ರಿ. ನಾ ಏನು ಮಾಡ್ತಿರ್ತೀನಿ? ಕಾಲಕ್ಕೆ ತಕ್ಕಂತೆ ನನ್ನ ಗುಣಗಳನ್ನು ಬದಲಾಯಿಸ್ಕೊತಿರ್ತೀನಿ. ಸಹಜದ, ಹೌದ್ರಿ, ಎಲ್ಲ ಕಾಲಕ್ಕೂ ಹಂಗೆ ಇರ್ತೀನಿ ಹೇಳಿ ನೋಡಂತ. ಮೊದಲಿಗೆ ಭಾರಿ ವೇಗದಿಂದ ಅಡ್ಡಾಡ್ತಿದ್ದೆ, ವಯಸ್ಸಾದಂತೆ ಆದಂತೆ ಮೆಲ್ಲಕ್ಕೆ ಅಡ್ಡಾಡ್ತೀನಿ. ಮೊದಲಿಗೆ ಭಾರಿ ಜಿಗಿದಾಡ್ತಿದ್ದೆ, ಈಗ ಅಷ್ಟು ಜಿಗಿದಾಡಂಗಿಲ್ಲ, ಸ್ವಲ್ಪ ಜಿಗಿದಾಡ್ತೀನಿ. ಅಂದ್ರೆ ಜಿಗಿದಾಡಂಗಿಲ್ಲ ಅಂತಲ್ರಿ, ಆ ಜಿಗಿದಾಡೋದು ನಿಲ್ಲಿಸಿಲ್ಲ, ಕಡಿಮೆ ಮಾಡಿ ಅಷ್ಟೇ ನಾನು. ಮೊದಲಿಗೆ ಭಾಳ ಹಾರಾಡ್ತಿದ್ದೆ, ಈಗ ಸ್ವಲ್ಪ ಕಡಿಮೆ ಹಾರಾಡ್ಲಿಕ್ಕತ್ತೀನಿ. ಅಂತೂ ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ, ಪರಿಸ್ಥಿತಿಗೆ ತಕ್ಕಂತೆ ನನ್ನಲ್ಲಿ ಗುಣಗಳು ಮಾರ್ಪಾಟ ಆಗ್ತಾವಲ್ಲ. ನೋಡ್ಬೇಕ್ರಿ, ಲಗ್ನಾದ ಹೊಸತ್ರೊಳಗವ ಗಂಡ ಬಿರಿ 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 ಅಂತಿರ್ತಾನ, ಉರಿ 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 ಅಂತಿರ್ತಾನ. 10 ವರ್ಷ ಆದ ಕೂಡಲೇ ಶಾಂತಾಬಾಯಿ ಗಂಡ ತಣ್ಣಗೆ ಎಲ್ಲಿ ಹೋತಾ ಉರಿ, ಎಲ್ಲಿ ಹೋತಾ ಬಿರಿ, ಹೋಯ್ತಾ? ಹಾಗಾದರೆ ಆ ಗುಣ ಹೋಯ್ತಲ್ಲ. ಆವಾಗ ಅವ್ರ ಹೆಣ್ಮಕ್ಳು ಮಾತಾಡ್ಕೊತ ನೋಡಿದ್ರು, ಎಷ್ಟು ಹೆದರ್ಕೋತಿದ್ರು ಮೊದಲು ಲಗ್ನ ಹೊಸತ್ರೊಳಗೆ, ಎಷ್ಟು ಹೆದರ್ಕೋತಿದ್ರು. ಈಗ ನನ್ನ ಕಂಡ್ರೆ ಅವರ ಆ ಗುಣಗೂ ಇಲ್ಲ, ಅದೇ ಧರ್ಮ ಇತ್ತು, ಹೋಯ್ತು. ಹಾಗಾದರೆ ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ ಗುಣಗಳು ವ್ಯತ್ಯಾಸ ಆಗ್ತವೆ ನಮ್ಮಲ್ಲಿ. ಅದಕ್ಕೆ ನನ್ನಲ್ಲಿ ಗುಣಗಳಿದ್ರೆ ಸಮಸ್ಯೆ, ಭಗವಂತನಲ್ಲಿ ಗುಣಗಳು ಇದ್ದರೆ ಗುಣಗಳು ಹೋದರೆ ಅಂತನೋ ಸಮಸ್ಯೆ ಬರ್ತದೆ. ಅದಕ್ಕೆ ಶಾಸ್ತ್ರ ಏನು ಮಾಡಿಬಿಡ್ತು ಅಂದರೆ, ಭಗವಂತನೇ ಗುಣರೂಪ, ಬಿಟ್ಟು ಹೋಗೋ ಚಾನ್ಸೇ ಇಲ್ಲ. ಭಗವಂತನ ಗುಣ ಸ್ವರೂಪ ಆದ ಮೇಲೆ ಬಿಟ್ಟು ಹೋಗ್ಲಿಕ್ಕೆ ಹೆಂಗದ. ಹೀಗಾಗಿ ನಾವು ಭಗವಂತನ ಗುಣಗಳನ್ನು ನೋಡಿ ಪ್ರೇಮ ಮಾಡುವ ವ್ಯಕ್ತಿಗಳು. ಹೇಗೆ ಶ್ರೀಮಂತನಲ್ಲಿ ಇರುವ ಶ್ರೀಮಂತಿಕೆಯನ್ನು ನೋಡಿ ಪ್ರೇಮ ಮಾಡ್ತೀವೋ ಹಾಗೆ ಭಗವಂತನಲ್ಲಿದ್ದ ಗುಣಗಳನ್ನು ನೋಡಿ ಪ್ರೇಮ ಮಾಡ್ತೀವಿ. ರುಕ್ಮಿಣಿ ದೇವಿ ಜೊತೆಗೆ ಜಗಳ ಕೂತಿದ್ದಂತ ಕೃಷ್ಣ. ಅವನು ಆಗಾಗ ಹೆಂಡತಿ ಜೊತೆ ಜಗಾಡ್ತಿದ್ದರೆ, ಯಾಕಂದರೆ ಜನರಿಗೆ ಗೊತ್ತಾಗಬೇಕಲ್ಲ. ಅಂತ ಏನಂತ ಗಂಡ ಹೆಂಡತಿ ಜಗಾಡಬೇಕು ಅಂತ ಗೊತ್ತಾಗಬೇಡ ಮತ್ತೆ. ಹೌದೇನು ಹೌದ್ರಿ, ಅವ ಕಲಿಸಿಕೊಟ್ಟದ್ದ ನಾವು ಪಾಠ ಮಾಡೋರು. ಅವ ಸಂಧ್ಯಾವಂದನೆ ಮಾಡ್ತಾನೆ, ನಾವು ಸಂಧ್ಯಾವನೆ ಮಾಡ್ತೀವಿ. ದೇವ್ರ ಪೂಜೆ ಮಾಡ್ತಾನೆ, ನಾವು ದೇವ್ರ ಪೂಜೆ ಮಾಡ್ತೀವಿ. ಅವ ಹೆಂಡತಿ ಜಗಾಡ್ತಾನೆ, ನಾವು ಹೆಂಡತಿ ಜೊತೆ ಜಗಾಡ್ತೀವಿ. ಮುಂದೇನು ಕೇಳಿಕ್ ಹೋಗ್ಬೇಡ, ಮುಂದೇನು ಕೇಳಿಕ್ ಹೋಗ್ಬೇಡ. ಜಗ ಕೂಕುದ್ನಂತ. ಅವಾಗ ಹೇಳಿದ್ನಂತ, ಅಲ್ಲ ರುಕ್ಮಿಣಿ, ನನ್ನ ಯಾಕೆ ಮಾಡ್ಕೊಂಡು ನಿಷ್ಕಿಂಚನ ಜನಾವಯಂ ನಿಷ್ಕಿಂಚನ ಜನಪ್ರಿಯ. ನಮ್ಮಂಥ ಬಡವರು ಯಾರಿದ್ದಾರೆ, ನಮ್ಮಂಥ ಬಡವರಿಗೆ ಪ್ರಿಯರಾದ ದೇವತೆಗಳು ಜನ ಯಾರಿದ್ದಾರೆ, ಸುಮ್ಮನೆ ಯಾಕೆ ಮಾಡ್ಕೊಂಡು. ಆಗ ರುಕ್ಮಿಣಿ ದೇವಿ ಹೇಳ್ತಾಳೆ, ಹೌದು, ನೀನು ಶ್ರೀಮಂತರಿಗೆ ಪ್ರಿಯನಾದವನಲ್ಲ, ಗುಣವಂತರಿಗೆ ಪ್ರಿಯನಾದವನು. ಯಾಕೆಂದರೆ ನಿನ್ನಲ್ಲಿ ಅಷ್ಟು ಗುಣ ಇವೆ, ನಿನ್ನಲ್ಲಿದ್ದ ಗುಣಗಳನ್ನು ಮಾತ್ರ ಅವರು ಪ್ರೀತಿ ಮಾಡ್ತಾರೆ, ಹಣವನ್ನು ಪ್ರೀತಿ ಮಾಡುವರಲ್ಲ. ಹಾಗಾದರೆ ಭಗವಂತನಲ್ಲಿರುವಂತಹ ಗುಣಗಳನ್ನು ನೋಡಿ ಭಕ್ತಿ ಮಾಡಲಿಕ್ಕೆ ಹೊರಟ ನಾವುಗಳು
ಒಂದು ವೇಳೆ ಭಗವಂತನಿಂದ ಗುಣ ದೂರ ಆಗಿಬಿಟ್ಟರೆ ನಾಳೆ ಪ್ರೇಮಿಸುವುದು ಹೋದೀತು. ಅದಕ್ಕೆ ಶಾಸ್ತ್ರ ಏನು ವ್ಯವಸ್ಥೆ ಮಾಡಿತು ಅಂದರೆ ಭಗವಂತನಿಗೂ ಗುಣಕ್ಕೂ ಭೇದ ಇಲ್ಲ, ಭಗವಂತನಿಗೂ ಗುಣಕ್ಕೂ ಅಭೇದವೇ ಇದೆ, ಭಗವಂತನೇ ಗುಣಸ್ವರೂಪ. ಅದಕ್ಕಾಗಿ ಶ್ರೀಮದಾಚಾರ್ಯರು ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ ಶ್ವೇತರ ಸ್ವಾಭಿನ್ನತಯಾಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣ. ನಮ್ಮ ಭಕ್ತಿಗೆ ಅನುಕೂಲವಾಗುವಂತಹ ಗುಣಗಳನ್ನು ಹೊಂದಿದವನು ಪರಮಾತ್ಮ ಅಂತ ಆಯಿತು. ಸರಿ, ಈಗ ವೇದೋಕ್ತವಾದ ತದನುಕ್ತವಾದ ಗುಣಗಳು, ಮಹಾಭಾರತೋಕ್ತವಾದ ತದನುಕ್ತವಾದ ಗುಣಗಳು ಅಂದರೆ ಏನು, ಹೆಂಗಿರಬಹುದು? ನಿನ್ನೆ ಹೇಳಿದ್ದು ವೇದ ಸರ್ವೋಪರಿ. ಸ್ವಲ್ಪ ಶಾಸ್ತ್ರದ ಪರಿಚಯ ಇರಲಿ ಅಂತ ಅನ್ನೋದಕ್ಕೆ ಇದನ್ನು ಹೇಳಿಕೊಟ್ಟಿದ್ದೇನೆ. ವೇದ ಸರ್ವೋಪರಿ ನಮ್ಮ ಸಿದ್ಧಾಂತದಲ್ಲಿ, ಅಂದರೆ ನಾವೆಲ್ಲ ತಿಳ್ಕೊಂಡದ್ದು ಹೆಂಗೆ ತಿಳ್ಕೊಂಡು ವೇದ ಸರ್ವೋಪರಿ ಅಂತ. ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ, ಇಲ್ಲ, ವೇದ ಸರ್ವೋಪರಿ ಅಲ್ಲ. ವೇದಸ್ಯ ಉಪರಿ, ವೇದಕ್ಕೂ ಮೇಲಿದ್ದದ್ದು ಮಹಾಭಾರತ. ಇದು ಗಟ್ಟಿ ನೆನಪಿಟ್ಟುಕೊಳ್ಳ್ರಿ. ಶ್ರೀಮದಾಚಾರ್ಯ ಸತ್ಸಿದ್ಧಾಂತ ಏನು? ಶ್ರೀಮದಾಚಾರ್ಯಕ್ಕಿಂತಲೂ ಪೂರ್ವದಲ್ಲಿ ಬಂದ ಎಲ್ಲರೂ ವೇದಗಳನ್ನೇ ಕೊನೆಯಲ್ಲಿ ಇಟ್ಟಿದ್ರು. ಶ್ರೀಮದಾಚಾರ್ಯ ಅಂತಾರೆ ವೇದಗಳಿಗಿಂತಲೂ ಮೇಲಿರುವಂತಹದ್ದು ಮಹಾಭಾರತ. ಮುಗೀತಾ ಅಂತೂ ಗೊತ್ತಾದ್ರಪ್ಪ, ಒಂದು ದೊಡ್ಡ ವಿಷಯ ಸಿಕ್ತು. ಸಾರಿ, ಏನು? ಮಹಾಭಾರತಕ್ಕಿಂತಲೂ ಮೇಲೆ ಇರುವಂತಹದ್ದೊಂದಿದೆ. ಯಾವುದು? ಬ್ರಹ್ಮಸೂತ್ರಗಳು. ಮುಗಿದು ಹೋದ ಕೆಲಸ. ಅಲ್ಲಿನ ಮೇಲೆ ಇನ್ಯಾವುದಿಲ್ಲ, ಅಂದಮೇಲೆ ಇನ್ಯಾವುದಿಲ್ಲ. ಹಾಗಾದರೆ ಭಾಗವತ ಎಲ್ಲ ಪುರಾಣ ಗ್ರಂಥಗಳು ತೆಗೆದುಕೊಂಡು ಬಂದ ಮೇಲೆ ವೇದ, ವೇದದ ಮೇಲೆ ಯಾವುದು? ಮಹಾಭಾರತ, ಮಹಾಭಾರತದ ಮೇಲೆ ಯಾವುದು? ಬ್ರಹ್ಮಸೂತ್ರಗಳು. ಯಾಕೆ ಹೀಗೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅದು ಇವತ್ತಿನ ಪ್ರವಚನದಲ್ಲಿ ಬೇಡ. ಯಾಕೆಂದರೆ ಅದಕ್ಕೆ ತುಂಬ ಅರ್ಥಗಳನ್ನು ಹೇಳಬೇಕು, ತುಂಬ ವಿಷಯಗಳು ಹೋಗ್ತದೆ, ಮುಂದೆ ಹೋಗಬೇಕಾಗಿದ್ದರಿಂದ ಅದನ್ನು ಬಿಟ್ಟಿದ್ದೇನೆ. ನಿನ್ನೆ ಯುಕ್ತಿ ಹೇಳಿದ್ದೀರಿ, ವೇದಗಳೆಲ್ಲವೂ ಮಹಾಲಕ್ಷ್ಮಿಯಿಂದ ಅಭಿಮನ್ಯಮಾನವಾದದ್ದು. ಆ ಮಹಾಲಕ್ಷ್ಮಿಗಿಂತಲೂ ಭಗವಂತ ವೇದವ್ಯಾಸ ರೂಪದಲ್ಲಿ ಇದ್ದವನು. ಆತ ಬರೆದಿರುವಂತಹ ಮಹಾಭಾರತ ಅದು ಅವರಿಗಿಂತಲೂ ದೊಡ್ಡವರಾಗಬೇಕು. ಅನಂತವಾದ ವೇದಗಳು ಯಾವ ಭಗವಂತನನ್ನು ಹೊಗಳುತ್ತಾ ಇವೆಯೋ, ಸ್ತೋತ್ರ ಮಾಡುತ್ತಾ ಇವೆಯೋ, ಅಂಥ ಭಗವಂತ ಮಹಾಭಾರತವನ್ನು ಬರೆದಿದ್ದಾಗಿದೆ. ಆ ಮಹಾಭಾರತವನ್ನು ಬರೆದ ವೇದವ್ಯಾಸ ದೇವರು ಅದರಲ್ಲಿ ತುಂಬ ಅರ್ಥಗಳನ್ನು ತುಂಬಿದ್ದಾರೆ. ಅದಕ್ಕಿಂತಲೂ ದೊಡ್ಡದು ಯಾವುದು ಅಂತ ಕೇಳಿದರೆ ಬ್ರಹ್ಮಸೂತ್ರಗಳು. ಅದಿರಲಿ. ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಗತ. ಸಂಪ್ರದಾಯ ಹೆಂಗಿದೆ ಅಂತ ಕೇಳಿದರೆ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಭಗವಂತ ಜ್ಞಾನವನ್ನು ಕೊಡಬೇಕು ಅಂತ ಅನೇಕ ರೂಪಗಳನ್ನು ಎತ್ಕೊಂಡಿದ್ದಾನಂತೆ. ಸಂಪ್ರದಾಯ ಏನು ಎಂಬುದನ್ನು ತಿಳಿಸ್ಲಿಕ್ಕೆ ಹೊರಟಿದ್ದೇನೆ. ಸಂಪ್ರದಾಯ ಏನು ಅಂತ ಭಗವಂತ ಕಪಿಲನಾಮಕನಾಗಿ ಅವತಾರ ಮಾಡಿದ್ದಾನೆ, ದತ್ತನಾಗಿ ಅವತಾರ ಮಾಡಿದ್ದಾನೆ, ಹಂಸನಾಗಿ ಅವತಾರ ಮಾಡಿದ್ದಾನೆ, ಋಷಭನಾಮಕನಾಗಿ ಅವತಾರ ಮಾಡಿದ್ದಾನೆ, ಹಯಗ್ರೀವನಾಗಿ ಅವತಾರ ಮಾಡಿದ್ದಾನೆ. ಇವರು ಯಾರೂ ಕೂಡ ಕೃತಿಗಳನ್ನು ಬರೆದವರಲ್ಲ, ಗ್ರಂಥಗಳನ್ನು ಬರೆದವರಲ್ಲ. ಯಾರು ಬರೆದಾರ ಗ್ರಂಥವನ್ನು? ಎಲ್ಲೋ ಅಲ್ಲೋ ಇಲ್ಲೋ ಆಚಾರ್ಯ ಹೇಳಿರುವಂತಹ ಒಂದೆರಡು ಉಲ್ಲೇಖಗಳು ಸಿಗುತ್ತದೆ. ಅದು ಅವರು ಬರೆದದ್ದು, ಆ ಭಗವದ್ ರೂಪಗಳು ಬರೆದದ್ದು ಅನ್ನೋದಕ್ಕೇನಿಲ್ಲ. ಹಯಗ್ರೀವ ರೂಪದಲ್ಲಿ ಮೂಲ ರಾಮಾಯಣವನ್ನು ಬರೆದಿದ್ದಾನೆ ಅಂತ ಬಿಟ್ಟರೆ ಇನ್ಯಾವುದು ನಮಗೆ ಕಲ್ಪನೆಗೆ ಸಿಕ್ಕಿಲ್ಲ. ಇರಲಿ, ಯಾಕೆ ಹೇಳಿದೆ ಅಂದರೆ ಆ ಭಗವದ್ ರೂಪಗಳೆಲ್ಲವೂ ಜ್ಞಾನ ಕಾರ್ಯವನ್ನು ಮಾಡಲಿಕ್ಕೆ ಬಂದದ್ದು. ವೇದವ್ಯಾಸ ದೇವರು ಅನೇಕ ಕಡೆಗಳೆಲ್ಲ ಮಾತು ಹೇಳುತ್ತಾರೆ ಶಾಸ್ತ್ರಗಳಲ್ಲಿ. ಈಗ ಜ್ಞಾನ ಕಾರ್ಯ ಮಾಡಲಿಕ್ಕೆ ಬಂದ ಹಂಸನಾಮಕ ಪರಮಾತ್ಮನಿದ್ದಾನೆ. ಹಂಸನಾಮಕ ಪರಮಾತ್ಮ ಜ್ಞಾನ ಕಾರ್ಯವನ್ನು ಮಾಡಲಿಕ್ಕೆ ಬಂದಾಗ ಯಾವುದೇ ಗ್ರಂಥವನ್ನು ಬರೆದಿಲ್ಲ. ಪಾಠ ಹೇಳಬೇಕು, ಜ್ಞಾನ ಕಾರ್ಯ ಮಾಡಬೇಕಲ್ಲ, ಹೇಳಬೇಕು. ಯಾರಿಗೆ ಹೇಳಬೇಕು ಅಂದರೆ ಬ್ರಹ್ಮದೇವರಿಗೆ. ಯಾರಿಗೆ ಹೇಳಬೇಕು ಅಂದರೆ ವಾಯುದೇವರಿಗೆ. ಯಾರಿಗೆ ಹೇಳಬೇಕು ಅಂದರೆ ಸರಸ್ವತಿ ಭಾರತೀಯರಿಗೆ, ರುದ್ರಾದೇವತೆಗಳಿಗೆ ಕೂಡಿಸಿ ಪಾಠ ಹೇಳುತ್ತಾನೆ. ಆ ಪಾಠ ಅದು ಗ್ರಂಥಸ್ಥ ಅಲ್ಲ, ಅದು ಸಂಪ್ರದಾಯಾಗತ. ಯಾಕೆ? ಅಲ್ಲಿ ಕೇವಲ ಭಗವಂತನ ಬುದ್ಧಿಯಲ್ಲಿರುವಂತಹ ಮಾತುಗಳು ಮಾತ್ರ ಸಂಪ್ರದಾಯದಲ್ಲಿ ಬರ್ತಾ 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 ಹೋಗ್ತದೆ. ಈ ಗ್ರಂಥಗಳಲ್ಲಿ ಭಗವಂತನ ಬುದ್ಧಿಯಲ್ಲಿ ಇದ್ದದ್ದೇ ಹೇಳಿದ್ರೂ ಕೂಡ ಭಗವಂತನ ಬುದ್ಧಿ ಇಷ್ಟು ವಿಶಾಲವಾಗಿದೆ ಅಂದರೆ ಇಲ್ಲಿ ಹೇಳದೆ ಉಳಿದ ಬುದ್ಧಿ, ಅವನ ಬುದ್ಧಿಯಲ್ಲಿದ್ದ ಇನ್ನೂ ಅನೇಕ ಗುಣಗಳನ್ನು ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ.
ಅವಶ್ಯವಾಗಿ ಆಗ್ತದೆ. ಈಗ ಒಬ್ಬ ಕಥೆ ಬರೆದವನು, ಕಾದಂಬರಿ ಬರೆದವನು, ಸುಮ್ಮನೆ ಸರಳವಾಗಿ ತಿಳ್ಕೊಳ್ಳೋಣ, ಕಥೆ ಕಾದಂಬರಿ ಬರೆದು ಮುಗಿಸಿದಾದ್ರೆ ಅವನ ಬುದ್ಧಿಯಲ್ಲಿ ಇದ್ದದ್ದೆಲ್ಲ ಮುಗಿದೋಯ್ತು. ನಂಗೆ ನಾಳಿಂದ ಪೂರ್ಣ ಖಾಲಿ ನಂಗೆ ಪೂರ್ಣ ಸ್ವಚ್ಛ ಅಥವಾ ಕಾದಂಬರಿ ಬರೆದ್ಬಿಟ್ನೆ ಎಲ್ಲ ಖಾಲಿ ಆಗೋದು ನೋಡಿ, ಇನ್ನೇನಿಲ್ಲ. ಯಾಕೆ ಪೆಟ್ರೋಲ್ ಹಾಕ್ಬೇಕು, ಅದಕ್ಕೇನು ಹಾಕ್ಬೇಕು, ಏನಿಲ್ಲ, ಇನ್ನೂ ಬೇಕಾದಷ್ಟಿದೆ ಎಲ್ಲದರಲ್ಲಿ. ಹಾಗಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲೇ ಇಷ್ಟು ಇರುವಾಗ ಭಗವಂತನಲ್ಲಿ ಎಷ್ಟೆಲ್ಲ ಗುಣಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಗುಣಗಳ ಉಪದೇಶವನ್ನು ಆತ ಮಾಡ್ತಾ ಹೋಗ್ತಾನೆ. ಸರಿ, ಒಂದು ಗುಣ ತಗೊಳ್ಳಂತೆ, ಯಾವುದು? ಜ್ಞಾನ ಅಂತ ಒಂದು ಗುಣ ತಗೊಳ್ಳಂತೆ. ದೇವರು ಜ್ಞಾನಿ. ಭಗವಂತನಲ್ಲಿ ಜ್ಞಾನವೆಂಬುವಂತಹ ಒಂದು ಗುಣ ಇದೆ. ವೇದೋಕ್ತವಾದ ಗುಣವನ್ನು ತೆಗೆದುಕೊಳ್ಳಬಹುದು. ಅಂದರೆ ತದನುಕ್ತ ಗೊತ್ತಾಗಬೇಕಲ್ಲ. ಅಲ್ಲಿ ಹೇಳದೇ ಇದ್ದದ್ದು ಬೇರೆ ಕಡೆ ಹೇಳಿದ್ದಾರೆ, ಅಲ್ಲಿ ಹೇಳದೇ ಇದ್ದದ್ದು ಇನ್ನೊಂದು ಕಡೆ ಹೇಳಿದ್ದಾರೆ. ಇದು ಗೊತ್ತಾಗಬೇಕು ಅನ್ನುವುದಕ್ಕೆ ದೃಷ್ಟಾಂತ ಮಾತ್ರ ಹೇಳ್ತಿದ್ದೇನೆ, ಅಕ್ಷರಶಃ ಅನುವಾದ ಅಲ್ಲ. ಎಕ್ಸಾಂಪಲ್ ಕೊಡ್ತಿದ್ದೇನೆ, ತಿಳಿಲಿ ಅನ್ನುವುದಕ್ಕಾಗಿ ಕೊಡ್ತಾ ಇದ್ದೇನೆ. ಏನು ಅಂದರೆ, ಐತ್ರೇಯ ಉಪನಿಷತ್ತಿನಲ್ಲಿ ಭಗವಂತನ ಜ್ಞಾನದ ಬಗ್ಗೆ ಒಂದು ಮಾತು ಬರ್ತದೆ. ಏನು ಜ್ಞಾನ ಬರ್ತದೆ? ಏನು ಅವನ ಭಗವಂತನ ಜ್ಞಾನ ಎಂಥಾಗಿದೆ? ಪ್ರಾಯ ತುಂಬ ಅಪರೂಪವಾದ ಅಂಶ ಇದೆ, ಹೇಳಿರ್ತೀನಿ, ಕೇಳಿಸಿಕೊಳ್ಳ್ರಿ. ಭಗವಂತ ಮೂಲ ರೂಪದಲ್ಲಿರುವಂಥ ನಾರಾಯಣ. ಇದು ಯಾವುದು ಹೇಳಿ ಹೊರಟಿದ್ದೇವೆ? ಭಗವಂತನ ಜ್ಞಾನವೆಂಬ ಗುಣದ ಬಗ್ಗೆ ಹೇಳ್ತಿದ್ದೀನಿ. ನೀವು ಕುಳಿತವರೆಲ್ಲರೂ ಕೂಡ ಇದು ಕ್ಷಣ ಮಾತ್ರದಲ್ಲಿ ತಿಳಿತು ಅಂತ ಮಾತ್ರ ಭಾವಿಸಬಾರದು. ಅಷ್ಟು ಸುಲಭಕ್ಕೆ ತಿಳಿತು ಅಂತ ಮಾತ್ರ ಭಾವಿಸಬೇಡಿ. ಅಲ್ರಿ ಆಚಾರ, ಮೊದಲೇ ಹೇಳೋ ಕಾಲಕ್ಕೆ ಇಷ್ಟು ಬರೀ ಹೆದರಿಸಿ ಮೊದಲೇ ಅರ್ಥ ಆಗ್ತಿರಂಗಿಲ್ಲ ನಿಮ್ಮ ಭಾಷಾ, ಇನ್ನಿಷ್ಟು ಹೆದರಿಸ್ಬೋಣ, ಆಮೇಲೆ ನಾವು ನಾಳೆಗೆ ಬರಬೇಕು ಬೇಡ ಅಂತ ವಿಚಾರ ಮಾಡೋಣ, ಕೊನೆಗಿನ ಅನಿವಾರ್ಯ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಬರೋಣ. ಹೀಗೆಲ್ಲ ಆಗಬಾರ್ದಲ್ಲ. ಯಾಕೆ ಅಂದರೆ, ಮಕ್ಕಳಿಗೆ ಪಾಠ ಮಾಡುವಾಗ ಶಾಲೆಯಲ್ಲಿ ಮೇಷ್ಟ್ರು ಏನು ಪಾಠ ಮಾಡ್ತಿರ್ತಾರೆ? ಕಠಿಣದನ ಚಲೋ ಲಕ್ಷ ಕೊಟ್ಟು ಕೇಳಿಸ್ಕೋ. ಅವ ಕಠಿಣದ ಎಂಬುದರಲ್ಲಿ ಇಂಪಾರ್ಟೆಂಟ್ ಇಲ್ಲ, ಲಕ್ಷ ಕೊಟ್ಟು ಕೇಳಿಸ್ಕೋ ಎಂಬುದರಲ್ಲಿ ಇಂಪಾರ್ಟೆಂಟ್ ಅದ್ರಿ. ಅವ್ರು ಅದಕ್ಕೆ ಅದು ಹೇಳ್ತಾನೆ. ಅವ ಯಾವುದು ಮುಖ್ಯದ? ಲಕ್ಷ ಕೊಟ್ಟು ಕೇಳಿಸ್ಕೋ ಎಂಬುದರಲ್ಲಿ ಮುಖ್ಯದ, ಅಷ್ಟೇ ಕೆಲಸ. ಏನು? ಮೂಲ ರೂಪದಲ್ಲಿರುವಂಥ ನಾರಾಯಣ ತನ್ನ ಎಲ್ಲ ರೂಪಗಳನ್ನು ನೋಡಿದನಂತೆ. ಏನು ಮಾಡಿದ? ತನ್ನ ಎಲ್ಲ ರೂಪಗಳನ್ನು ನೋಡಿದ. ಅಂದರೆ ವ್ಯಾಸಾವತಾರ, ಧನ್ವಂತರಿ, ಹಯಗ್ರೀವ, ಮತ್ಸ್ಯ, ಕೂರ್ಮ, ಏನೇನು ಅವತಾರಗಳು ನೀವು ಪುರಾಣಗಳಲ್ಲಿ ಕೇಳಿರ್ತೀರಿ, ಆ ಎಲ್ಲ ರೂಪಗಳನ್ನೂ ಕೂಡ ರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಈ ಎಲ್ಲ ರೂಪಗಳನ್ನು ಕೂಡ ಪರಮಾತ್ಮ ಏನು ಮಾಡಿದ ಅಂದರೆ ನೋಡಿದ. ಅಯ್ಯಯ್ಯ ಅದೇನು ದೊಡ್ಡ್ರಿ ನೋಡಿದ ಅಂಬೋದಕ್ಕೆ. ನೋಡಿದ ಅಲ್ಲ, ಏನೆಂತು ನೋಡಿದ ಅಂತ ಕೇಳಿದರೆ, ಪ್ರತಿಯೊಂದು ರೂಪಗಳು ಪರಿಪೂರ್ಣವೇ ಆಗಿದೆ ಎಂದು ನೋಡಿದ. ಮೊದಲಿಗೆ ನೋಡಿದ. ಎರಡನೇದಾಗಿ ಏನಂತ ನೋಡಿದ? ರಾಮಾವತಾರ ಪೂರ್ಣ, ಕೃಷ್ಣಾವತಾರ ಪೂರ್ಣ, ಬುದ್ಧಾವತಾರ ಪೂರ್ಣ, ಕಲ್ಕಿಯವತಾರ ಪೂರ್ಣ, ಮತ್ಸ್ಯ ಪೂರ್ಣ, ನರಹರಿ ನರಸಿಂಹ ಪೂರ್ಣ. ಯಾವುದೂ ನನ್ನದು ಅಪೂರ್ಣವಾದ ಅವತಾರ ಇಲ್ಲ. ಪ್ರತಿಯೊಂದು ಕೂಡ ನನ್ನದೇನಾಗಿದೆ ಅಂದರೆ ಪೂರ್ಣವೇ ಆಗಿದೆ ಎಂಬುದಾಗಿ ನೋಡಿ ತಿಳಿದ. ವೇದೋಕ್ತವಾಯಿತು. ವೇದದಲ್ಲಿ ಏನು ಹೇಳಿತು ಅಂದರೆ, ಸಹ ಏತಮೇವಂ ಪುರುಷಂ ಬ್ರಹ್ಮ ತತಮಪಶ್ಯತ್. ಪ್ರತಿಯೊಂದು ಭಗವದ್ ರೂಪಗಳನ್ನು ಭಗವಂತ ಏನಂತ ತಿಳಿದಿದ್ದಾನೆ? ಪೂರ್ಣವಾಗಿದೆ, ಪೂರ್ಣವಾಗಿದೆ, ಪೂರ್ಣವಾಗಿದೆ ಅಂತ ತಿಳಿದಿದ್ದಾನೆ. ಅಲ್ಲಿ ಇದೇನು ದೊಡ್ಡ ಗುಣ ನಮಗೆ ಅರ್ಥ ಆಗಿಲ್ಲಪ್ಪ. ಈಗ ನಾ ಇಲ್ಲಿ ನೀವು ಕೂತಿರಿ, ನೀವು ನೋಡ್ತಿರ್ತೀರಿ, ನಿಮ್ಮನ್ನು ನೋಡಿದೆ ಇದ್ದಂತೆ ಭಗವಂತ ತನ್ನ ವ್ಯಾಸವನ್ನು, ತನ್ನ ರಾಮನನ್ನು, ಕೃಷ್ಣನ ಆ ರೂಪಗಳನ್ನು ನೋಡಿದ. ನೋಡೋದ್ರ ಜೊತೆಗೆ ಪೂರ್ಣ ಅಂತ ತಿಳ್ಕೊಂಡೆ. ಏನು ದೊಡ್ಡ ವಿಷಯ ಇದರಲ್ಲಿ, ಏನು ಕಾಣಿಸ್ತು? ಸ್ವಲ್ಪ ವಿಚಾರ ಮಾಡೋಣ ಅಂತ. ಏನು ವಿಚಾರ ಮಾಡೋಣ ಅಂತಂದರೆ, ಈಗ ನಾವು ಕೆಲವು ವಸ್ತುಗಳನ್ನು ನೋಡ್ತೇವೆ. ನಾವು ಕೆಲವು ವಸ್ತುಗಳನ್ನು ನೋಡಿದಾಗ ಆ ವಸ್ತುಗಳನ್ನು ಮೊದಲು ಒಂದು ಸರ್ತಿ ತಿಳ್ಕೊಂಡಿರ್ತೇವೆ. ತಿಳಿದಾದ ಮೇಲೆ ಇನ್ನೊಂದು ಸರ್ತಿ ತಿಳ್ಕೊಳ್ಳುವಾಗ ಮೊದಲು ತಿಳ್ಕೊಂಡದ್ದು ತಪ್ಪು, ಎರಡನೇ ಸರ್ತಿ ತಿಳ್ಕೊಂಡದ್ದು ಸರಿ ಅಂತ ಆಗುವ ಅವಕಾಶ ಅದ. ಹೌದಾ? ಉದಾಹರಣೆಗೆ ಎಚ್ಚರದಾಗಿದ್ದೀವಿ ಅಂತ ಇಟ್ಕೊಳ್ಳಿ. ದೂರದಲ್ಲಿ ಯಾವುದೋ ಒಂದು ಗಿಡ ಇತ್ತು, ಅದು ಕತ್ಲಿ ಒಳಗೆ ಬೇರೆ ಇತ್ತು. ಗಿಡದಾಗ ಚಳಿಗಾಲ ಬೇರೆ ಬಂದಿತ್ತಲ್ಲ, ಎಲ್ಲ ಎಲೆ ಬಿದ್ದು ಹೋಗ್ಬಿಟ್ಟಿದ್ವು. ಚಳಿ ಬಿದ್ದು ಹೋದದ್ದಕ್ಕೆ ನೋಡಿದ್ವಿ, ಗಾಬರಿ ಆಯ್ತು. ಏನು ಗಾಬರಿ ಆಯ್ತು? ಯಾರೋ ನಿಂತಾರ, ನನ್ನ ನೋಡ್ಲಿಕ್ಕೆ. ಏನು ತ್ರಿಪುರ ಸುಂದರ, ಇಲ್ಲಿಲ್ಲ ನನಗೆ ಹೊಡಿಬೇಕಂತ ಇಟ್ಕೊಂಡಾರ. ಏನು ಅಂಬಾನಿ, ಅಡಾನಿ, ಕೋಟ್ಯಾಧೀಶ, ನೀನು ಹೊಡೆದ ಅವ್ನಿಗೆ ಏನು ಸಿಗಬೇಕಾಗಿದೆ? 1 ಕಿಲೋ ಮಾಂಸ ಸಿಗಂಗಿಲ್ಲ ನಿನ್ನ ಮೈ ಒಳಗಿದ್ದು.
ಬಂತು ನನಗೆ. ಏನು ಬಂತು? ಕತ್ತಲೆ ಇದ್ದದ್ದರಿಂದ ಅಲ್ಲಿ ನಿಂತವನು ಯಾರೋ ಒಬ್ಬನು ಅಂತ. ಆಮೇಲೆ ಏನು ಮಾಡಿದೆ? ತಕ್ಷಣಕ್ಕೆ ಕೈಯಲ್ಲಿ ಮೊಬೈಲ್ ಇತ್ತು ನೋಡ್ರಿ, ನಿನ್ನೆ ಸರ್ವಸಾಮರ್ಥ್ಯೋಪೇತ ಮೊಬೈಲ್ ಇತ್ತಲ್ಲ, ಬ್ಯಾಟ್ರಿ ಹಚ್ಚಿದೆ, ಟಾರ್ಚ್ ಬ್ಯಾಟ್ರಿ ಹಚ್ಚಿದ ಕೂಡಲೇ ಅಯ್ಯ ಗಿಡನ ಅಂದೆ. ಹಾಗಾದರೆ ಮೊದಲು ವ್ಯಕ್ತಿ ಅಂತ ತಿಳಿದಿದ್ದ, ಅನಂತರದಲ್ಲಿ ವ್ಯಕ್ತಿ ಅಲ್ಲ ಮರ ಅಂತ ತಿಳಿದ. ಹಾಗಾದರೆ ಭಗವಂತ ಮೊದಲು ಒಂದು ಸರ್ತಿ ತನ್ನ ಎಲ್ಲ ರೂಪಗಳನ್ನು ಪರಿಪೂರ್ಣದ ಅಂತ ತಿಳ್ಕೊಂಡು ಆಮೇಲೆ ಅಯ್ಯೋ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ನಾನು ಯಾವ ರೂಪ ಪರಿಪೂರ್ಣ ಇಲ್ಲ ಅಂತ ಆಗಿದೆಯಾ? ಇಲ್ಲ ಅಂತ ಆಗಿದೆಯಾ? ಆಗಿಲ್ವಾ? ನೀವೇ ಎರಡೂ ಯಾಕೆ ನೀವು ಹೇಳಬೇಕು? ಆಗಿರೋದು ನೀವು ಹೇಳೋರು, ಆಗಿಲ್ಲ ಅಂತ ನೀವು ಹೇಳೋರು ಯಾಕೆ ಹೇಳಬೇಕು? ಯಾವುದು ನಾವು ನಿರ್ಧಾರ ಮಾಡಲಿಕ್ಕೆ ಆಗಿಲ್ಲ ಇನ್ನು. ಹೌದು, ಒಂದು ವೇಳೆ ದೇವರು ಮೊದಲಿಗೆ ನನ್ನನ್ನು ಪರಿಪೂರ್ಣ ಅಂತ ತಿಳ್ಕೊಂಡು ತನ್ನಂತಾನು ಅನಂತರದಲ್ಲಿ ಪರಿಪೂರ್ಣ ಅಲ್ಲ ಅಂತ ತಿಳ್ಕೊಂಡಿರಬಾರ್ದು. ಯಾಕೆ? ಗೆಸ್ ಇಟ್. ಸುಮ್ಮನೆ ವಿಚಾರ ಮಾಡಿರಿ ಯಾಕಲ್ಲ ಅಂತ. ಬರ್ತೀನಿ, ಅದರಲ್ಲೇ ನಿಲ್ಲಿಸ್ಕೊಂಡ್ರಿ. ಅವನು ಎಂದ ತನ್ನನ್ನು ತಾನು ಪರಿಪೂರ್ಣ ಅಂತ ತಿಳ್ಕೊಂಡ್ರೆ ಅವತ್ತಿಂದ ಇವತ್ತಿನ ತನಕ ಪರಿಪೂರ್ಣ ಅಂತ ತಿಳ್ಕೊಂಡಾನ, ಚೇಂಜೇ ಆಗಿಲ್ಲ. ನಮಗೆ ಚೇಂಜಸ್ ಆಯಿತು. ಯಾಕಾಯ್ತು ಅಂತ ಹುಡುಕ್ಬೇಕೀಗ. ನಮಗೆ ಯಾಕಾಯ್ತು, ಅವ್ನಿಗೆ ಯಾಕೆ ಆಗಿಲ್ಲ ಅಂತ ನೋಡಂತ. ಎಚ್ಚರಿದ್ದಾಗಂತೂ ಈ ಪರಿಸ್ಥಿತಿ ಬಂತ. ಕನಸ್ನ್ಯಾಗ ಒಂದು ಪರಿಸ್ಥಿತಿ ಬಂದಿರ್ತದೆ ರೀ. ಕನಸ್ನ್ಯಾಗ ಏನೇನೇನೋ ಕಂಡಿರ್ತೀವಿ. ಬೇಕಾದದ್ದು ಒಂದು ಬಿಟ್ಟು ಬೇಡಾದದ್ದು ಎಲ್ಲ ಬಂದಿರ್ತಾವೆ. ಕೆಲವೊಂದು ಸರ್ತಿ ಬೇಕಾದದ್ದು ಬಂದಿರ್ತಾವ, ಬೇಡಾದದ್ದು ಬಂದಿರ್ತಾವ. ಇಲ್ಲಿ ಕನಸ್ನ್ಯಾಗ ಬಂದಿರ್ತಾವ. ಅವು ಎಚ್ಚರ ಆದ ಕೂಡಲೇ ಹಾರಿ ಹೋಗ್ಬಿಡ್ತಾವೆ. ಕನಸ್ನ್ಯಾಗ ಇವ ರಥದಾಗ ಕೂತ್ಕೊಂಡು ಕಿರೀಟ ಹಾಕ್ಕೊಂಡು, ಯಾರು ಮಾಡಿಸಿಕೊಟ್ಟಿದ್ರು, ಕೈಯಾಗ ಒಂದು ಬೆಳ್ಳಿ ಖಡ್ಗ ಹಿಡ್ಕೊಂಡು ಕೊಟ್ಟಿರ್ತಾರೆ ನೋಡ್ರಿ ಗೊತ್ತಾಗ್ತಿಲ್ಲ. ಹಾರ ಹಾಕಿ ಒಂದು ಪಾಪ ಎದ್ದ ಹೋಗ್ಬಿಡ್ತೆ. ಅಯ್ಯಯ್ಯ ಅಂದ್ಬಿಟ್ಟು ಮುಗಿದು ಒಂದು ಕೆಲಸ. ಹಾಗಾದರೆ ಸ್ವಪ್ನದಲ್ಲಿ ಕಂಡದ್ದು ಎಚ್ಚರದಲ್ಲಿ ಇಲ್ಲ, ಎಚ್ಚರದಲ್ಲಿ ಮೊದಲು ಕಂಡದ್ದು ಅನಂತರದಲ್ಲಿ ಇಲ್ಲ. ಸರಿಯಾ? ಮುಂದಿನ ಸ್ಟೇಜಿಗೆ ಹೋಗೋಣಂತ. ಮುಂದಿನ ಸ್ಟೇಜ್ ಯಾವುದು? ಗಾಢವಾದ ನಿದ್ರೆ. ಗಾಢವಾದ ನಿದ್ರೆ ಆಯಿತು. ಎದ್ದ ಮೇಲೆ ಕೇಳಿದ್ರಂತ, ಹೆಂಗಿತ್ತು ನಿದ್ದೆ, ಹೆಂಗಾತು ಅಂತ ಕೇಳಂತ. ಇಷ್ಟೊತ್ತು ಆರಾಮ್ ಮಲ್ಕೊಂಡಿದ್ದು ನೋಡು ಅಂತ ಹೇಳಿದ್ದಂತ. ಇದು ತುಂಬ ಬಹಳ ಸೂಕ್ಷ್ಮವಾದ ಪ್ರಮೇಯವನ್ನು ಸರಳವಾಗಿ ತಿಳಿಸುವ ಪ್ರಯತ್ನದಲ್ಲಿ ಒಳಗೆ ಕರ್ಕೊಂಡು ಹೊಂಟೀನಿ ನಿಮಗೆ. ಎಚ್ಚರಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆ. ಎದ್ದ ಮೇಲೆ ಇಷ್ಟೊತ್ತು ನಿದ್ದೆ ಆಯಿತು, ಆರಾಮಾಯಿತು ಅಂತ ತಿಳ್ಕೊಂಡು ಯಾರೋ ಪ್ರಶ್ನೆ ಕೇಳಿದಂತ, ಏನು ಇಷ್ಟು ಹೊತ್ತು ನಿದ್ದೆ ಆಯಿತು ಅಂತ ಹೊತ್ತು ಕೌಂಟ್ ಮಾಡಿದ ಇಂದ್ರಿಯ ಯಾವುದು ಅಂತ ಕೇಳಿದ್ರಂತೆ. ಇಷ್ಟು ಹೊತ್ತು ಅಂತ ನಿದ್ದೆಯನ್ನು ಕೌಂಟ್ ಮಾಡಿದೆಯಲ್ಲ, ಆ ಕೌಂಟ್ ಮಾಡಿದ ಇಂದ್ರಿಯ ಯಾವುದು? ಸುಖವಾಗಿ ನಿದ್ದೆ ಆಯಿತು ಅಂತ ಸುಖವನ್ನು ರಿಸೀವ್ ಮಾಡಿಕೊಂಡ ಇಂದ್ರಿಯ ಯಾವುದು? ಯಾಕೆಂದರೆ ಕಣ್ಣಿಲ್ಲ ಅಂದರೆ ಹಂಗೆ ಕಣ್ಟಕ್ಕೆ ಮಕ್ಕೊಂಡಿದ್ರೆ. ಕೆಲವ್ರು ಮಲಗಿರ್ತಾರೆ, ಕಣ್ಣು ತೆಗೆದು ಮಲ್ಕೊಂಡಿರ್ತಾರೆ. ಈ ಆಜು ಬಾಜು ಇದ್ದವರು ಅದನ್ನು ಹೊಗೆದು ಕಣ್ ತೆಕ್ಕೊಂಡು ಮಲ್ಕೊಂಡ್ರೆ, ಕೆಲವರು ಅರ್ಧ ಕಣ್ ತೆಕ್ಕೊಂಡು ಮಲ್ಕೊಂಡಿರ್ತಾರೆ. ಸ್ಟೈಲ್ ರೀ ಅವ್ರದ್ದು ಒಬ್ಬೊಬ್ಬರು. ಕೆಲವರು ಇಲ್ಲಿ ಬಿಡಿ ಪಾಪ, ಅವ್ರು ನಿದ್ದಿಗಿದ್ದೆಲ್ಲ ಯಾಕೆ ವರ್ಣ ಮಾಡಬೇಕು. ಹಾಗಾದರೆ ಜಾಗೃತ ಅವಸ್ಥೆಯಲ್ಲಿರುವಂತಹ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಒಂದು ಮನಸ್ಸು ಸ್ವಪ್ನಾವಸ್ಥೆಗೆ ಬರುವುದರೊಳಗಾಗಿಯೇ 10 ಇಂದ್ರಿಯಗಳನ್ನು ಕಳ್ಕೊಂಡ್ಬಿಟ್ಟದೆ. ಸ್ವಪ್ನಾವಸ್ಥೆಯಲ್ಲಿ ನೀವು ಸ್ವಪ್ನವನ್ನು ಕಾಣುವ ಕಾಲದಲ್ಲಿ ಮನಸ್ಸು ಒಂದೇ ಎಚ್ಚರದಲ್ಲಿ ಇದೆ. ಗಾಢವಾದ ನಿದ್ರಾವಸ್ಥೆಗೆ ಹೋದಾಗ ಮನಸ್ಸು ಕೂಡ ಉಪರತವಾಗಿದೆ, ವಿಡ್ರಾ ಆಗಿಬಿಟ್ಟಿದೆ. ಹಾಗಿದ್ದರೆ ಆಗ ಈ ಸುಖವನ್ನು, ಈ ಕಾಲವನ್ನು ಗ್ರಹಿಸಿದವರು ಯಾರು ಅಂತ ಒಂದು ಪ್ರಶ್ನೆ ನಮ್ಮದು. ಸರಿ ಅಲ್ಲ, ದೊಡ್ಡ ಗದ್ದಲಾಯಿತು, ನಿಮಗೆ ಗೊತ್ತಾಯಿತೋ ಇಲ್ವೋ ಅಂತ. ಏನೂ ಗೊತ್ತಿಲ್ಲ. ಹಾಗಾದರೆ ಏನೂ ಗೊತ್ತಿಲ್ಲ ಅನ್ನುವುದು ಒಂದು ಗೊತ್ತಾಯಿತಲ್ಲ ಇವನಿಗೆ. ಆವಾಗ ಯಾವಾಗ? ನಿದ್ರೆಯಲ್ಲಿ ನನಗೆ ಏನೂ ಗೊತ್ತಿರಲಿಲ್ಲ ಅಂದರೆ ಅಜ್ಞಾನ ಒಂದು ಗೊತ್ತಾಯಿತಲ್ಲ. ನನಗೇನು ಗೊತ್ತಿರಲಿಲ್ಲ, ಇಷ್ಟೊತ್ತೇನು ಗದ್ದಲಾಯಿತು, ಮಾರಾಮಾರಿ ಆಗೋದು ಮಾರಾಯ, ಗಂಡ ಹೆಂಡತಿ ಹೊಡೆದಾಡ್ಕೊಂಡ್ಬಿಟ್ರು. ಸಂತೋಷ ಅವರಿಗೆ ಗೊತ್ತಾಗಿಲ್ಲ, ಅವ್ರಿಗೆ ಏನು ಜಗಾಡೋದು ಗೊತ್ತಾಗಿಲ್ಲ. ಹಾಗಾದರೆ ಗಾಢವಾದ ನಿದ್ರೆಯಲ್ಲಿ ಟೈಮ್ ಕೌಂಟಿಂಗ್ ಮಾಡಿದವರು ಯಾರು? ಸುಖದ ಲೆಕ್ಕವನ್ನು ಇಟ್ಟವರು ಯಾರು? ನನಗೆ ಗೊತ್ತಿಲ್ಲ ಅಂತ ಹೇಳಿದವರು ಯಾರು? ಇವೆಲ್ಲ ಯಾರಿಂದ ಗೊತ್ತಾಯಿತು? ಹೋಗ್ಬಿಡ್ರಿ. ಒಂದು ನಿದ್ದೆ ತಕ್ಕ ಹೋಗೋದು ಬೇಡ, ಎಚ್ಚರಿದ್ದಾಗ ತೊಗೊಳಂತ. ಏನು ಎಚ್ಚರಿದ್ದಾಗ? ಹಸಿವೆ ಆಗ್ಯದ ಅಂತ ಅಂದ್ರಂತ ಯಾರೋ ಒಬ್ಬರು ಬಾಜಿದ್ದವರು. ಇವು ಸುಮ್ಮ ಕೊಡೋದು ಬೇಡ್ರಿ,
ಹಸಿವೆ ಆಗ್ಯದ ಅಂತೇನು ನಿನಗ ಗೊತ್ತಾಗ್ಯದು, ಬಾಜುಕಿದ್ದವ್ರು ಯಾರು ಹೇಳಿದ್ರು ಅಂತ ಕೇಳಿದ್ದಂತ. ಇದು ಕೂತ್ರೆ ಏನು ಹೇಳ್ತೀರಿ ಹೇಳ್ರಿ ಅಂತ ಇಷ್ಟು ಮಂದಿ ಕೂತೀರಿ ನೀವೆಲ್ಲರೂ. ಅವ್ನು ತಲೆ ಹೊಡೆಯಾಗಿಲ್ಲ, ಅವ್ರು ಪಡ್ಡ ಅಂತ ಹೇಳ್ತೀವಿ. ಹಸಿವೆ ಆಗಿದ್ದು ನನಗೆ ಗೊತ್ತಾಗ. ಹಾಗಾದರೆ ಹಸಿವೆಯಾಗಿದೆ ಅಂತನ್ನುವುದು ತನಗೆ ಮಾತ್ರ ವೇದ್ಯವಾದ ವಿಷಯ. ಹಸಿವೆಯಾಗಿದೆ ಅಂತನ್ನುವುದು ತನಗೆ ಮಾತ್ರ ವೇದ್ಯವಾದ ವಿಷಯ. ಜೊತೆಗೆ ಒಂದು 5 ನಿಮಿಷ ಮೊದಲು ಹಸಿವೆ ಆಗಿದೆ ಅಂತ ಹೇಳಿ ಆಮೇಲೆ ಅಯ್ಯ ಹಸಿವಿನೇ ಆಗಿದ್ದಿಲ್ಲ ಸುಮ್ಮನೆ ಹಂಗೆ ಅನ್ಕೊಂಡೆ ಅಂತ ಯಾರು ಅಂತಾರೆ ಹೇಳೋಣ ಅಂತ ಇಲ್ಲ. ಹೆದರಿಕೆ ಆಗಿರ್ತದೆ, ಭಯ ಆಗಿರ್ತದೆ. ಭಯ ಆದ ಅನುಭವ ಉಂಟು, ಭಯ ಹೋಗಿರ್ತದೆ. ಆದರೆ ನನಗೆ ಭಯ ಆದದ್ದು ಸುಳ್ಳು ಅಂತ ಯಾರು ಅಂತಾರೇನು? ಇಲ್ಲ. ಯಾಕೆ? ಭಯ ಆದಾಗ, ಹಸಿವೆ ಆದಾಗ, ಸುಖ ಆದಾಗ, ದುಃಖ ಆದಾಗ, ನಿದ್ದೆಯಾದಾಗ, ಇಷ್ಟೆಲ್ಲ ಆದ ಕಾಲದಲ್ಲೂ ಕೂಡ ಇದು ಯಾವುದಕ್ಕೂ ಅನಂತರದಲ್ಲಿ ಬಾಧ ಯಾಕೆ ಬಂದಿಲ್ಲ? ಅದಲ್ಲ ಅಂತ ಯಾಕೆ ಬಂದಿಲ್ಲ? ಮೋಟು ಮರವನ್ನು ಕಂಡು ಅನಂತರದಲ್ಲಿ ಇದು ವ್ಯಕ್ತಿಯಲ್ಲ ಮೋಟು ಮರ ಎಂಬ ಬಾಧಜ್ಞಾನ ಬಂದಂತೆ, ಇದು ಫಿನೈಲ್ ತುಂಬಿರುವಂತಹ ಬಕೀಟನ್ನು ನೋಡಿ ಹಾಲು ಅಂತ ಮೊದಲು ತಿಳ್ಕೊಂಡು ಅನಂತರದಲ್ಲಿ ಇದು ಹಾಲಲ್ಲ ಫಿನೈಲು ಅಂತ ಗೊತ್ತಾದಂತೆ, ಮೊದಲು ನನಗೆ ಬಂದದ್ದು ಸುಖ ಅದಲ್ಲ ಅಂತ ಯಾರಿಗಾದರೂ ಬಾಧ ಬಂದಿದೆಯಾ? ಇಲ್ಲಿವರೆಗೂ ಕೂಡ ಇಲ್ಲ. ಹಾಗಾದರೆ ಎಂದೂ ಕೂಡ ತಪ್ಪೇ ತಿಳಿಯದೇ ಇದ್ದಂತೆ ಒಂದು ರಿಸೀವ್ ಮಾಡಿಕೊಳ್ಳುವ ಒಂದು ಇಂದ್ರಿಯ ಉಂಟು. ಯಾವ ಇಂದ್ರಿಯ ಅದು? ಅದಕ್ಕೆ ಶಾಸ್ತ್ರದಲ್ಲಿ ಕರೀತಾರೆ ಸಾಕ್ಷಿ. ಅದಕ್ಕೇನು ಕರೀತಾರೆ? ಸ್ವರೂಪೇಂದ್ರಿಯ. ಏನು ಹೆಸರು ಅದಕ್ಕೆ? ಸ್ವರೂಪೇಂದ್ರಿಯ ಸಾಕ್ಷಿ. ಅದು ಎಂದೂ ಕೂಡ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡುವುದೇ ಇಲ್ಲ. ಈ ಸಾಕ್ಷಿ ಎಲ್ಲಿ ಆಕ್ಟಿವ್ ಆಗಿರ್ತದೆ ಆ ಜಾಗ ಹೇಳಿದೆ ನಿದ್ರೆಯಲ್ಲಿ. ಯಾಕೆ? ಅಲ್ಲಿ ಪಂಚಜ್ಞಾನೇಂದ್ರಿಯಗಳು ಕೆಲಸ ಮಾಡೋದು ನಿಲ್ಲಿಸ್ಯಾವ, ಪಂಚಕರ್ಮೇಂದ್ರಿಯಗಳು ಕೆಲಸ ಮಾಡೋದು ನಿಲ್ಲಿಸ್ಯಾವ. ಕೆಲವರು ನಿದ್ದೆಯೊಳಗೂ ನಡೀತಿರ್ತಾರೆ, ಆ ವಿಷಯ ಬೇರೆ, ಅದು ರೋಗ. ಪಂಚಕರ್ಮೇಂದ್ರಿಯ ಆಚಾರ ಕರ್ಮೇಂದ್ರಿಯ ಕೆಲಸ ಮಾಡೋದು ನಿಲ್ಲಿಸಿದ ಅಂತ ಹೇಳಿದ್ರಿ, ಮತ್ತು ಅವ್ನು ನಿದ್ದೆಯೊಳಗೆ ನಡ್ಕೋದು ಬಂದಿದ್ದವ, ಅವ್ನು ನಡ್ಕೋದು ಬಂದು ಹೋದದ್ದು ಅವನಿಗೆ ಗೊತ್ತಿರಂಗಿಲ್ಲ. ಮತ್ತು ಅವನು ನಿದ್ರಾಣಿಗೆ ಅಂತ ಒಂದು ರೋಗ. ಸರಿ, ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯಗಳಿಲ್ಲ, ಸ್ವಪ್ನ ಮುಗಿದ ಮೇಲೆ ಮನಸ್ಸೂ ಇಲ್ಲ, ಆದರೆ ಟೈಮನ್ನು ಗ್ರಹಣ ಮಾಡ್ಲಿಕ್ಕತ್ತದ, ಸುಖವನ್ನು ಗ್ರಹಣ ಮಾಡ್ಲಿಕ್ಕತ್ತದ, ಏನೋ ಗೊತ್ತಿಲ್ಲ ಅಂತ ಗ್ರಹಣ ಮಾಡ್ಲಿಕ್ಕತ್ತದ. ಅದು ಯಾವುದು ಗ್ರಹಣ ಮಾಡುವುದು ಅಂದರೆ ಸಾಕ್ಷಿ. ಅದಕ್ಕೇನು ಕರೀತಾರೆ ಅಂದ್ರೆ ಸ್ವರೂಪ, ಜೀವಸ್ವರೂಪ, ಸ್ವರೂಪೇಂದ್ರಿಯ ಅಂತ ಕರೀತಾರೆ. ಸರಿನಾ? ಈಗ ದೇವರ ಕಡೆಗೆ ಬರ್ರಿ. ಏನು ದೇವರ ಕಡೆಗೆ ಬರೋದು? ದೇವರು ವ್ಯಾಸ, ರಾಮ, ಕೃಷ್ಣ, ಹಯಗ್ರೀವ, ಕಪಿಲ, ದತ್ತಾತ್ರೇಯ, ಧನ್ವಂತರಿ, ವರಾಹ, ನರಸಿಂಹ, ಬುದ್ಧ, ಕಲ್ಕಿ ಎಲ್ಲ ರೂಪಗಳನ್ನು ಪರಿಪೂರ್ಣ ಎಂದು ತಿಳಿದುಕೊಂಡಿದ್ದಾನೆ. ಹೆಂಗೆ ತಿಳ್ಕೊಂಡ? ಕಣ್ಣಿನಿಂದ ತಿಳ್ಕೊಂಡ, ಮೂಗಿನಿಂದ ತಿಳ್ಕೊಂಡ. ಅಂದರೆ ನಮ್ಮ ಕಣ್ಣು ಗೊತ್ತಾಯ್ತಲ್ಲ ಈಗೇನಂತ ಹೇಳಿದ್ದು, ನಮಗೆ ಹೇಗೆ ಕಣ್ಣು ಮೂಗು ಬಾಯಿಗಳಿವೆ ಇವುಗಳಿಂದ ತಿಳ್ಕೊಂಡಿದ್ದಾನ, ಅಥವಾ ಅವನ ಸ್ವರೂಪಭೂತವಾದ ಇಂದ್ರಿಯದಿಂದ ತಿಳಿದುಕೊಂಡಿದ್ದಾನ ದೇವರು? ಅವನು ತನ್ನ ಸ್ವರೂಪಭೂತವಾದ ಇಂದ್ರಿಯದಿಂದಲೇ ತಿಳಿದುಕೊಂಡಿದ್ದಾನೆ ಹೊರತಾಗಿ ಹೊರಗಿನ ಇಂದ್ರಿಯಗಳಿಂದ ತಿಳ್ಕೊಂಡಿಲ್ಲ. ಅಂದ ಮೇಲೆ ಸ್ವರೂಪಭೂತವಾದ ಇಂದ್ರಿಯವು ಎಂದೂ ಕೂಡ ಏನು ಹುಟ್ಟಿಸೋದಿಲ್ಲ ಅಂದರೆ ಭ್ರಾಂತಿಯನ್ನು ಹುಟ್ಟಿಸುವುದಿಲ್ಲ. ಹಾಗಾಗಿ ಭಗವಂತ ತನ್ನ ಸ್ವರೂಪಭೂತವಾದ ಇಂದ್ರಿಯದಿಂದಲೇ ನನ್ನ ಎಲ್ಲ ರೂಪಗಳೂ ಪರಿಪೂರ್ಣವಾಗಿವೆ ಅಂತ ತಿಳಿದುಕೊಂಡಿದ್ದರೆ ಆ ಜ್ಞಾನ ಎಂದೂ ಭ್ರಾಂತಿಗೆ ಒಳಗಾಗುವುದಿಲ್ಲ, ಬಾಧಕ್ಕೆ ಒಳಗಾಗುವುದಿಲ್ಲ. ಪರಮ ಪರಿಪೂರ್ಣ ಶುದ್ಧವಾದ ಜ್ಞಾನ ಅದು. ಇದೇ ವೇದ ಹೇಳಿತು. ಭಗವಂತ ತನ್ನ ಎಲ್ಲ ರೂಪಗಳನ್ನು ಪರಿಪೂರ್ಣವೆಂಬುದಾಗಿ ತಿಳಿದುಕೊಂಡ. ಒಂದೇ ವಾಕ್ಯ ಇದೆ, ನೆನಪಿಟ್ಟುಕೊಂಡ್ರಿ. ಒಂದು ವಾಕ್ಯ ನಿಮಗೆ ಅರ್ಥ ಆಗಬೇಕಾಗಿದ್ದರೆ ಎಷ್ಟು ಕಷ್ಟ ಇದೆ. ಸರಿ, ಇದೇನು ಮಾಡ್ತೀವಿ ಗೊತ್ತೇನ್ರಿ? ಹಿಂಗೆ ದೇವರು ತನ್ನ ಎಲ್ಲ ರೂಪವನ್ನು ಪರಿಪೂರ್ಣ ಅಂತ ತಿಳ್ಕೊಂಡಾನ ಅಂತಲ್ಲಿಕ್ಕೆ ಅವನೊಂದು ಹೆಸರು ಕೊಡ್ತಾರೆ. ಏನು ಹೆಸರು ಕೊಡ್ತೀವಿ ಗೊತ್ತೇನು? ಮಜಾ ಏನು? ಇದಂ ದ್ರ. ಏನು ಹೆಸರು? ಇದಂ ದ್ರ ಅಂತ. ಇದೇನು ಹೆಸರು ರೀ? ಆಚಾರ ಕೇಳೇ ಇಲ್ಲ ನಾವೆಲ್ಲ. ಇದಮ್ದ್ರ ಅಂತ ಕೇಳಿಲ್ಲ, ಹೋದಲ್ಲಿ ನೀವೇನು ಕೇಳಿರಿ? ಇಂದ್ರ ಅಂತ ಕೇಳಿದ್ರಿ. ಇಂದ್ರ ಶಬ್ದದ ಹಿಂದೆ ಇದಮ್ದ್ರದ ಮೊದಲು. ಇದಂ ಈ ಎಲ್ಲ ಭಗವದ್ ರೂಪಗಳ ಗುಂಪನ್ನು ದ್ರ ನೋಡಿದ. ಏನಂತ? ಪರಿಪೂರ್ಣ 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 ಅಂತ ನೋಡಿದ್ದಕ್ಕೆ ದೇವರಿಗೆ ಇದಂದ್ರ ಅಂತ ಇದೆ. ದೇವತೆಗಳು ಏನು ಮಾಡಿದರು ಅಂದರೆ ದೇವರ ಈ ಮಹಿಮೆ, ಯಾವ ಮಹಿಮೆ? ಭಗವಂತನು ತನ್ನ ಎಲ್ಲ ರೂಪಗಳನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದಾನೆ ಅಂತ ಎಲ್ಲರಿಗೂ ಸಿಗುವುದು ಬೇಡ ಅನ್ನುವುದಕ್ಕೆ ಅವನನ್ನು ಇದಂದ್ರ ಅಂತ ಕರೆಯುವ ಬದಲಾಗಿ
ಇಂದ್ರ 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 ಅಂತ ಕರೆದು ಬಿಟ್ಟು ಇವರೇನು ಮಾಡಿಕೊಂಡ್ರು ಉಳಿದವರು ಇಂದ್ರ ಅಂತ ಹೆಸರ ದೇವರಿಗೆ ಅದೇ ನಮ್ಮ ಸ್ವರ್ಗಲೋಕದ ಇಂದ್ರ ಇದ್ದಾರಲ್ಲ ಅವರಿದ್ದಂಗ ಅಂತ ಬಿಟ್ಟು ಹೋಗ್ಬಿಟ್ರು. ಹಾಗಾದರೆ ದೇವರ ಅಷ್ಟು ಅದ್ಭುತವಾದ ಜ್ಞಾನವೆಂಬ ಗುಣ ಎಲ್ಲರಿಗೂ ಆಗುವುದು ಬೇಡ ಅನ್ನುವುದಕ್ಕಾಗಿ ಉಪನಿಷತ್ತು ಪರೋಕ್ಷ ಪ್ರಿಯಾಹಿ ವೈ ವೇದಾಹ ಪ್ರತ್ಯಕ್ಷ ದ್ವಿಷಃ. ಅದು ಪರೋಕ್ಷವಾಗಿ ವ್ಯವಹಾರ ಮಾಡ್ತದೆ, ಪ್ರತ್ಯಕ್ಷವಾಗಿ ವ್ಯವಹಾರ ಮಾಡುವುದಿಲ್ಲ. ಇದು ಎಲ್ಲಿಗೆ ಬಂತಿದು? ವೇದೋಕ್ತವಾಯಿತು. ತದನುಕ್ತವಾದ ಮಹಾಭಾರತೋಕ್ತವಾದದ್ದನ್ನು ಹೇಳಬಹುದು. ಈಗ ತದನುಕ್ತವಾದದ್ದು ವೇದದಲ್ಲಿ ಹೇಳಿದ್ದನ್ನು ಕೇಳಿದ್ದೀರಲ್ಲ. ಮಹಾಭಾರತದಲ್ಲಿ ವೇದದಲ್ಲಿ ಹೇಳದೇ ಇದ್ದ ಅಂಶ ಯಾವುದು ಬಂದಿದೆ ಅಂದರೆ, ಭಗವಂತ ತನ್ನನ್ನು ತಿಳಿದುಕೊಂಡ. ಇಷ್ಟು ಕರೆಕ್ಟ್ ಆತಲ್ಲಿ. ಈಗ ಹೇಗೆ ತಿಳಿದುಕೊಂಡ ಅಂದರೆ ಸ್ವತಂತ್ರವಾಗಿ ತಿಳಿದುಕೊಂಡ. ಇದು ಶುರುವಾಯಿತು ನೋಡ್ರಿ ಮಹಾಭಾರತದಲ್ಲಿ. ಅಲ್ಲಿ ಬಂದಿಲ್ಲ. ಈಗ ಎಲ್ಲಿ ಬಂದಿಲ್ಲ? ವೇದದಲ್ಲಿ ಬಂದಿಲ್ಲ. ಈಗ ನಮಗೆ ಎಲ್ಲಿ ಬರ್ಲಿಕ್ಕೆ ಶುರುವಾಯಿತು? ಮಹಾಭಾರತದಲ್ಲಿ ಬಂತು. ಭಗವದ್ಗೀತೆಯಲ್ಲಿ ಹೇಳುವಾಗ ಮಹಾಭಾರತ ಅಂದರೆ ಭಗವದ್ಗೀತೆಯನ್ನೇ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ ಅಂತನ್ನುವಂತಹ 13ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ಅರ್ಜುನ, ನಾನು ನನ್ನನ್ನು ಹೆಂಗೆ ತಿಳ್ಕೊಂಡೇನು ಗೊತ್ತೇನು? ಸ್ವತಂತ್ರವಾಗಿ ತಿಳಿದುಕೊಂಡಿದ್ದೇನೆ. ಚಾಪ್ಟರ್ ಕ್ಲೋಸ್. ಅಲ್ಲಿ ಬಂದಿಲ್ಲ, ಇಲ್ಲಿ ಬಂತು. ಎರಡನೇ ಅಂಶ ಏನು ಅಂದರೆ, ನಾನು ತಿಳ್ಕೊಳ್ಬೇಕಾದ್ರೆ ಸ್ವತಂತ್ರವಾಗಿ ತಿಳ್ಕೊಂಡಿದ್ದೇನೆ. ಎರಡನೇದ್ದು, ನನ್ನ ಜ್ಞಾನ ಸ್ವತಂತ್ರ. ಈ ಅಂಶ ಅಲ್ಲಿ ಬಂದಿಲ್ಲ ಎಂಬುದನ್ನು ಗಮನಿಸ್ತಾ ಹೋಗ್ಬಿಡ್ರಿ, ಮತ್ತೆ ಪ್ರತ್ಯೇಕ ಹೇಳುವುದಿಲ್ಲ. ಆಮೇಲೆ ನನ್ನಿಂದ ನಾನು ತಿಳಿದುಕೊಂಡಿದ್ದೇನೆ, ನನಗೆ ಇನ್ನೊಬ್ಬರು ತಿಳಿಸಬೇಕಾದ ಅವಶ್ಯಕತೆ ಇಲ್ಲ. ಕೆಲವು ಸರ್ತಿ ಏನಾಗ್ತಿರ್ತದ್ರಿ, ಕೆಲವರಿಗೆ ತಿಳಿಸ್ಬೇಕಾಗ್ತಿರ್ತದೆ. ನೀವು ಯಾರು ಗೊತ್ತದ ಇಲ್ಲೋ ಅಂತ ಪರಿಚಯ ಮಾಡಿಸ್ಬೇಕಾಗ್ತಿರ್ತದೆ. ಆವಾಗ ಹೌದಲ್ಲ, ನಾನು ಅದಕ್ಕೆ ಈ ವೇದಿಕೆಯ ಮೇಲೆ ಪರಿಚಯ ಮಾಡಿಸುವ ಕಾರ್ಯಕ್ರಮ ಅಂತ ಇರ್ತದೆ. ವೇದಿಕೆಯ ಮೇಲೆ ಪರಿಚಯ ಮಾಡಿಸುವಂತಿರ್ತದೆ. ಆ ಪರಿಚಯ ಮಾಡಿಸೋಂಗ ಇವಂಗ ಒಂದು ಸಂಬಂಧ ಇರುವುದಿಲ್ಲ. ಒಬ್ರು ಹಿಂಗಾಯ್ತಂತ ಒಬ್ಬರು ಆಚಾರ್ಯರು ಪ್ರವಚನಕ್ಕೆ ಹೋಗಿದ್ರಂತ ಒಂದು ಕಡೆಗೆ. ಒಂದು ವಾರದ ಪ್ರವಚನ ಇತ್ತು. ಪ್ರವಚನ ಮಾಡಿಸುವಾಗ ಮೊದಲನೇ ದಿವಸ ಪರಿಚಯ ಭಾಷಣದಲ್ಲಿ ಇದ್ದವರು ಒಬ್ಬರು ಬೇರೆ, ಕೊನೆ ದಿವಸ ಅದು ಕೃತಜ್ಞತಾ ಸಮರ್ಪಣೆ ಮಾಡಲಿಕ್ಕೆ ಬಂದ ಒಬ್ಬರು ವ್ಯಕ್ತಿ ಬೇರೆ. ಮೊದಲನೇ ದಿವಸ ವ್ಯಕ್ತಿಗೆ ಅವ್ನು ಬರೆದು ಕೊಟ್ಟಿದ್ರಿ ಎಲ್ಲ, ಇಂತಿಂಥ ಆಚಾರ ಹಿಂಗೆ ಬಂದಾರೆಲ್ಲ ಬಂದಪ್ಪ, ಅವ ಓದಿ ಸರಿಯಾಗಿ ಹೇಳಿದ್ದ. ಕೊನೆ ದಿವಸ ಬಂದವನು ಅವ್ನಿಗೆ ಏನು ಗೊತ್ತಿತ್ತು ಅಂದರೆ, ಇಷ್ಟು ಇವ್ರು ಭಾಗವತ್ ಹೇಳ್ಯಾರ, ಇವತ್ತು ಮುಕ್ತಾಯ ಅಂತ ಇಷ್ಟು ಗೊತ್ತಿದ್ದ. ಅವನೇನು ಮಾಡಿದ, ಈ ಆಚಾರ ಇದ್ದಾರಲ್ಲ ಒಂದು ವಾರ ಭಾಗವತ್ ಹೇಳಿದ್ರು, ಈ ಆಚಾರಿಗೆ ಅವ್ನ ಹೆಸರೇ ಗೊತ್ತಿಲ್ಲ. ಏನು ಪರಿಚಯ ಮಾಡಿಸ್ತಾನವ? ಏನು ಪರಿಚಯ ಮಾಡಿಸ್ಬೇಕು? ಈ ಆಚಾರ ಎಷ್ಟೊತ್ತು ಹೇಳಿದ್ರು, ಈ ಆಚಾರ ಹೇಳಿದ್ರೆ ಕೇಳಿದ್ರೆ ಇನ್ಯಾ ಆಚಾರ ಅಂದರೆ ಆ ಪರಿಚಯ ಮಾಡಿಸುವ ವ್ಯಕ್ತಿಗೆ ಇವರು ಏನೂ ಪರಿಚಯವೇ ಇಲ್ಲ. ಹಂಗೆ ದೇವರಿಗೆ ಇನ್ಯಾರೋ ಪರಿಚಯ ಮಾಡಿಸಬೇಕಾದ ಅನಿವಾರ್ಯತೆ ಇಲ್ಲ. ನಮಗೆ ಪರಿಚಯ ಮಾಡಿಸಬೇಕು, ನೀನ್ಯಾರು ಅಂತ. ಅದಕ್ಕೆ ನಾವು ನಮ್ಮ ಪರಿಚಯ ಮಾಡಿಸಿಕೊಳ್ಳುವುದಕ್ಕೇನೆ ಹೆಸರಿಟ್ಟುಕೊಂಡಿವ್ರಿ. ಹೆಸರು ಯಾಕೆ ಇಟ್ಕೊಂಡೀವಿ? ನಮ್ಮ ಪರಿಚಯ ನಮಗಾಗಲಿ ಅಂತ ತಿಳ್ಕೊಂಡು ಹೇಳಿ. ಆ ಹೆಸರಲ್ಲೇ ನಮ್ಮನ್ನು ಕರೆದು ಅಭ್ಯಾಸ ಮಾಡಿರ್ತಾರೆ ಮನ್ಯಾಗ. ನೀನು ರಾಮು, ನೀನು ಕಿಟ್ಟು, ನೀನು ಬಿಟ್ಟು ಅಂಥೇಳಿ ಅವ್ನ ಹೆಸರಿಟ್ಟಿಟ್ಟು ಅಂದಂದು ಅವ್ನಿಗೇನು ಗೊತ್ತಾಗ್ತದೆ ಅಂದರೆ, ನನ್ನ ಹೆಸರು ರಾಮು, ನನ್ನ ಹೆಸರು ಕಿಟ್ಟು, ನನ್ನ ಹೆಸರು ಬಿಟ್ಟು, ನನ್ನ ಹೆಸರು ಪುಟ್ಟು, ನನ್ನ ಹೆಸರು ಜುಟ್ಟು, ಹೀಗೆಲ್ಲ ಮಾಡ್ತೇನೆ. ಇದು ಇನ್ನೊಬ್ಬರು ಪರಿಚಯ ಮಾಡಿಸಬೇಕಾದ ಅನಿವಾರ್ಯತೆ. ದೇವರಿಗೆ ಅನಿವಾರ್ಯತೆ ಇಲ್ಲ. ಇದು ಮಹಾಭಾರತದಲ್ಲಿ ಬಂದದ್ದು. ಹಾಗಾದರೆ ದೇವರು ಸ್ವತಂತ್ರವಾಗಿ ತಿಳಿದುಕೊಳ್ಳುತ್ತಾನೆ. ದೇವರ ಜ್ಞಾನ ಸ್ವತಂತ್ರ. ದೇವರನ್ನು ಪರಿಚಯ ಮಾಡಿಸುವ ಇನ್ನೊಬ್ಬರು ಪರಿಚಯ ಮಾಡಿಸಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಅದೇನು ತಿಳ್ಕೊಂಡಾನ ಅದು ತನ್ನ ಸ್ವರೂಪವೇ ಆಗಿಬಿಟ್ಟಿದೆ. ಏನು ತಿಳ್ಕೊಂಡಾನ ಅದು ತನ್ನ ಸ್ವರೂಪ ಆಗಿದೆ. ತಾನು ಇನ್ನೊಬ್ಬರನ್ನು ತಿಳ್ಕೊತಾನ, ಅದು ಕೂಡ ತನ್ನ ಸ್ವರೂಪ ಆಗಿದೆ. ವಿಷಯ ಗೊತ್ತೇನು? ಮತ್ತೊಂದು ಮಜಾ. ದೇವರು ಏನನ್ನೋ ತಿಳಿದುಕೊಳ್ಳಲಿಕ್ಕೆ ಆ ವಸ್ತುವಿನ ಅಸ್ತಿತ್ವ ಈ ಸದ್ಯಕ್ಕೆ ಇರಲೇಬೇಕು ಅಂತೇನಿಲ್ಲ. ಯಾಕೆಂದರೆ ಮುಂದೆ ಭವಿಷ್ಯದಲ್ಲಾಗುವುದನ್ನು ತಿಳ್ಕೊಂಡಿದ್ದಾನೆ, ಹಿಂದೆ ಆದಿ ಹೋದದ್ದನ್ನು ತಿಳ್ಕೊಂಡಿದ್ದಾನೆ. ಅವನ ಜ್ಞಾನ ಎಷ್ಟು ವಿಶಾಲವಾಗಿದೆ ಅಂದರೆ, ಆ ವಸ್ತುಗಳು ಇದ್ದಾಗಲೇ ತಿಳ್ಕೋಬೇಕು, ಇಲ್ಲದೇ ಇದ್ರೆ ಇಲ್ಲ, ಅದು ಯಾವ ಅವಶ್ಯಕತೆಯೂ ಅವನಿಗಿಲ್ಲ. ಇದು ಅವನ ಜ್ಞಾನ. ದೇವರಿಗೆ ಭೂತಕಾಲ ಗೊತ್ತದೋ ಇಲ್ಲೋ? ಗೊತ್ತದೆ. ಭವಿಷ್ಯದ ಕಾಲ ಗೊತ್ತದೋ ಇಲ್ಲೋ? ಗೊತ್ತದೆ. ನೋಡ್ರಿ, ದೇವರು ಮುಂದೆ ಆಗುವುದನ್ನು ಎಷ್ಟು ಸರಿಯಾಗಿ ತಿಳಿದುಕೊಂಡು ವ್ಯವಸ್ಥೆ ಮಾಡಿರ್ತಾನೆ ಎಂಬುದಕ್ಕೊಂದು ದೃಷ್ಟಾಂತ ಹೇಳ್ತೀನಿ. ಏನು ವ್ಯವಸ್ಥೆ? ನಾವು ಅಂದ್ಕೊಂಡಿರ್ತೀವಿ ಇವತ್ತು ಇಲ್ಲಿ ಕೂತೀವಿ, ಇದೆಲ್ಲ ನಮ್ಮ ಪ್ಲ್ಯಾನಿಂಗು ಅಂತ. ಸಾರಿ, ಇದು ಯಾವುದೂ ನಮ್ಮ ಪ್ಲ್ಯಾನಿಂಗ್ ಅಲ್ಲ, ಇದೆಲ್ಲ ಅವನ ಪ್ಲ್ಯಾನಿಂಗ್. ಅವ ಬರೋಬ್ಬರಿ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಯಾನ. ಇಷ್ಟೊತ್ತಿಗೆ ಇಲ್ಲಿರಬೇಕು ಅಂತ. ಇದು ಅವನ ತಿಳುವಳಿಕೆ, ದೇವರ ನಾಲೆಜ್.
ರಾಮಾಯಣದ ಮುಕ್ತಾಯ ಬಂತಂತ. ಸ್ವಲ್ಪ ಕಥೆಗೆ ಹೋಗಿ ಮತ್ತೆ ಬರ್ತೀನಿ ಅಂದರೆ ಸ್ವಲ್ಪ ನಿಮಗೆ ಜಾಡ್ಯ ಪರಿಹಾರ ಆಗಲಿ ಅಂತ. ಅಂದರೆ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಎಲ್ಲರೂ ಹಾರು ಹೋಗ್ಬೋದು ತಿಂತಿರ್ತಾರೆ, ಹೌ ಅಂತ. ಸ್ವಲ್ಪ ರೆಡ್ ಲೈಟ್ ಹೋಗಿ ಗ್ರೀನ್ ಲೈಟ್ ಬಿತ್ತು ಮುಂದೆ ಹೋಗ್ತದೆ ಮತ್ತೆ ಗಾಡಿ. ಅದಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ಮತ್ತೆ ಅದೇ ವಿಷಯಕ್ಕೆ ಬರಬೇಕು ನಾವು. ಏನಾಯಿತು, ಭಗವದ್ಗೀತೆಯಲ್ಲಿ ಹೇಳುವಾಗ, ರಾಮಾಯಣಕ್ಕೆ ಹೋಗ್ತೀನಿ, ಭಗವದ್ಗೀತೆಯಲ್ಲಿ ಹೇಳುವಾಗ ಭಗವಂತನು ಸ್ವವೇತ್ತ ವೇದನಂ ಸ್ವಂ ಸ್ವೇನ ವೇದ್ಯಶ್ಚ ಕೇತವಃ ಪರಸ್ಯ ವೇತ್ತ ವಿತ್ತಿಶ್ಚ ವೇದ್ಯಶ್ಚ ಸ್ಯಾತ್ ಪರೈ ಕ್ವಚಿತ್. ತನ್ನನ್ನು ತಾನು ತಿಳಿದುಕೊಳ್ತಾನೆ, ಸ್ವತಂತ್ರವಾಗಿ ತಿಳಿದುಕೊಳ್ತಾನೆ. ತಿಳಿದುಕೊಳ್ಳುವುದು ತನ್ನ ಸ್ವರೂಪ. ಇನ್ನೊಬ್ಬರಿಂದ ಕದಾಚಿತ್ ಜ್ಞಾನಕ್ಕೆ ವಿಷಯನಾಗ್ತಾನೆ, ಯಾವಾಗಲೂ ಅಲ್ಲ, ಇನ್ನೊಬ್ಬರಿಗೆ ಕದಾಚಿತ್ ಜ್ಞಾನಕ್ಕೆ ವಿಷಯನಾಗ್ತಾನೆ. ಆಮೇಲೆ ನಾವು ಭಗವಂತನ ತಿಳಿದುಕೊಳ್ಳಬೇಕಾಗಿದ್ದರೆ ಅವನು ಅನುಗ್ರಹಿಸಿದರೆ ಮಾತ್ರ ತಿಳಿದುಕೊಳ್ಳುತ್ತೇವೆ. ಅವನು ಅನುಗ್ರಹ ಮಾಡದೆ ಹೋದರೆ ಇದೇ ಪ್ರವಚನದ ಹಾಲಿನಲ್ಲಿ ಆನಂದದಿಂದ ಕೂತಿದ್ರೂ ಏನೂ ತಿಳಿಯದೆ ಹೋಗುವಂತಹ ವ್ಯವಸ್ಥೆಯನ್ನು ಅವ ಮಾಡಿಕೊಂಡಿದ್ದ. ನನ್ನದಲ್ಲ ವ್ಯವಸ್ಥೆ, ಅವ ಮಾಡಿಕೊಂಡಿದ್ದಾನೆ. ಭಾಗವತದಲ್ಲಿ ಬಂದಿರುವಂತಹ ಒಂದು ಮಾತು, ಭಾಗವತ್ ಮುಗಿಸ್ಕೊಂಡು ಬರ್ತೀನಿ. ಭಾಗವತದಲ್ಲಿ ತದನುಕ್ತ ಬೇಕಲ್ಲಿ ವೇದದಲ್ಲಿ ಹೇಳಿದ್ದೇನು, ಅದರಲ್ಲಿ ಹೇಳದೇ ಇದ್ದ ಅಂಶ ಮಹಾಭಾರತದಲ್ಲಿ ಹೆಂಗೆ ಬಂತು, ಮಹಾಭಾರತದಲ್ಲಿ ಹೇಳದೇ ಇದ್ದ ಅಂದರೆ ಅಂಶ ಅಂದರೆ ಸುಮ್ಮನೆ ತಿಳಿಲಿಕ್ಕೆ ಭಾಗವತದಲ್ಲಿ ಹೇಳುವಂಥ ಅಂಶ ಮಹಾಭಾರತದಲ್ಲಿ ಹೇಳಿದ್ದದೆ, ಅದರ ಮುಂದೆ ಸಂಪ್ರದಾಯ ಆಗತ್ತದ, ಭಾಗವತ ಸಂಪ್ರದಾಯದಲ್ಲಿ ಬಂದದ್ದು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೀವಿ. ಏನು ಅಂದರೆ, ಈಗ 1 ಗಂಟೆ ಹೊತ್ತು ನೀವೆಲ್ಲ ಪ್ರವಚನ ಕೂತಿದ್ದೀರಿ, ಪ್ರವಚನ ಮುಗಿದ ಮೇಲೆ ನೀವು ಹೋಗೋ ಕಾಲಕ್ಕೆ ಯಾರೋ ಕೇಳಿದ್ರು, ಅದೊಂದು ಶಬ್ದ ಆಚಾರ ಆಡಿದ್ರು, ಕೇಳಿಸ್ತೇನೆ ನಿಮಗೆ ಅಂತ ಕೇಳಿದ್ರು. ಹೌದೇನಾ, ಎಲ್ಲಿ ಆಡಿದ್ರು? ನಾನು ಅಲ್ಲೇ ಕೂತಿದ್ನಲ್ಲ. ಹಾಗಾದರೆ 1 ಗಂಟೆ ಒಳಗೆ ಎಷ್ಟು ನಿಮಿಷಗಳಿವೆ? 60 ನಿಮಿಷಗಳಿವೆ. 60ಕ್ಕೆ 60 ನಿಮಿಷಗಳನ್ನು ನಾನು ಲಕ್ಷ್ಯ ಕೊಟ್ಟು ಕೇಳಿಲರಾರೆ. ಕೇಳಿ ಚಾನ್ಸ್ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದ್ರೆ 1 ನಿಮಿಷವಾದರೂ ತೂಕಡಿಕೆ, ಆಕಳಿಕೆ, ಬಿಕ್ಕಳಿಕೆ ಬರಲೇಬೇಕು. 1 ನಿಮಿಷವಾದರೂ ಬರಲೇಬೇಕು. ಏನ್ರಿ ಆಚಾರ ಹಂಗಂತೀರಿ? ನಿಮ್ಮ ಪುರಾಣಕ್ಕೂ ಇವ್ರು 3 ಮಂದಿ ಬಂದರೆ ಹೆಂಗೆ? ಇವರೇ 3 ಮಂದಿ ಬರೋರು ನಮ್ಮ ಪುರಾಣಕ್ಕೆ ಯಾವಾಗಲೂ. ಆಕಳಿಕೆ, ತೂಕಳಿಕೆ, ಬಿಕ್ಕಳಿಕೆ 3 ಮಂದಿ ಬರೋರು ನಮ್ಮ ಪುರಾಣಕ್ಕೆ ಯಾವಾಗಲೂ. ಹಾಗಾದರೆ 1 ಗಂಟೆಗೆ ಪೂರ್ಣ 1 ಗಂಟೆ ನನಗೆ ಗಮನ ಕೊಡಲಿಕ್ಕಾಗಲಿಲ್ಲ. ಕಾಲದ ಘಟಕವಾದ ಸೂಕ್ಷ್ಮ ಕ್ಷಣಗಳಲ್ಲಿ ನಾನು ನೋಡಲಿಲ್ಲ. ಭಗವಂತ ಹಿಂಗೆ ಸೂಕ್ಷ್ಮ ಕ್ಷಣಗಳಲ್ಲಿ ನೋಡದೆ ಹೋದರೆ ಮಿಸ್ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ವಿಚಾರ ಮಾಡಿ ನೋಡ್ರಿ. ಹಾಗಾದ್ರೆ 1 ಸೆಕೆಂಡ್ ನಾ ಹಿಂಗೆ ಕೂತವ, ಹಿಂಗನ್ನೋ ಕಾಲಕ್ಕೂ ಅವ ನೋಡ್ತಿರ್ಬೇಕು. ಯಾಕಂದ್ರೆ ಪ್ರೇರಣೆ ಮಾಡ್ಬೇಕು. ಅವ ನನಗೆ ಹಿಂಗೆ ಕಾಲು ಎತ್ತು ಕೈ ಎತ್ತು ತಿಳ್ಕೊಂಡು ಅವ ಪ್ರೇರಣಾನ ಮಾಡಲಿಲ್ಲ ಅಂತ ಇಟ್ಕೊಳ್ರಿ. ಹಿಂಗೆ ಕೂತವನ ಹಿಂಗೆ ನೀವು ಯಾರನ್ನ ಕರ್ಕೊಂಡು ಹೋಗಿ ಓಡಿಸಿ ನಾಳೆ ಬಂದು ಕರ್ಕೊಂಡು ಕೊಡಿಸ್ಬೇಕು. ಹೌದಾ? ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ, ನಿತ್ಯ ಜ್ಞಾನ ದೃಶ ನಿತ್ಯಂ. ನಿತ್ಯವಾದ ಜ್ಞಾನದಿಂದ ಲವಕಾಲಮಪೀಶ್ವರ. ಲವಕಾಲ ಕ್ಷಣದಲ್ಲಿ ಬಂದಿರುವಂತಹದ್ದು. ಈಗ ನಾನು ಈ ಕಾಲ ಎತ್ತಬೇಕು ಅಂದ್ರೆ ಧಡಕ್ಕಂತ ಎತ್ತಲಿಕ್ಕೆ ಬರೋದಿಲ್ಲರಿ, ಅದರ ಒಳಗಿನ ಪ್ರೊಸೆಸ್ ಹಾಕೋದು ಬರಬೇಕು. ಅದೆಲ್ಲವನ್ನೂ ಗಮನಿಸಿದ್ದಾನೆ ಭಗವಂತ. ಆದ್ದರಿಂದಾಗಿ ಇದು ಭಾಗವತೋಕ್ತವಾದ ಭಗವಂತನ ಜ್ಞಾನ. ಮುಂದೆ ರಾಮಾಯಣದ ಒಂದು ಪ್ರಸಂಗವನ್ನು ಹೇಳುತ್ತೇನೆ. ಏನಾಯಿತು? ಎಲ್ಲವನ್ನ ಸರಿಯಾಗಿ ತಿಳಿದುಕೊಂಡು ವ್ಯವಸ್ಥೆ ಮಾಡ್ತಾನೆ ಅವನ ಜ್ಞಾನದ ಕಥೆ. ರಾಮಾಯಣ ಮುಕ್ತಾಯ ಆಯ್ತು. ರಾಮಾಯಣ ಮುಕ್ತಾಯ ಆಯಿತು ಅಂದರೆ ರಾಮದೇವರು ಇನ್ನು ನಾನು ಹೊರಡಬೇಕು ಅಂತ ಸಂಕಲ್ಪ ಮಾಡಿಕೊಂಡ. ಹೊರಡಬೇಕಾದ್ರೆ ಪಾಪ ತನ್ನ ಸೇವಾ ಮಾಡಿದ್ನಲ್ಲ ಲಕ್ಷ್ಮಣ, ಅವನನ್ನು ಹೆಂಗೆ ಕಳಿಸ್ಬೇಕ್ರಿ? ಈಗ ನಮ್ಮಲ್ಲಿ ಯಾರೋ ಬಂದಿರ್ತಾರೆ, ಆಚಾರ್ಯ ನಿಮ್ಮ ಸೇವಾ ಮಾಡ್ತೀರ, ಎಷ್ಟೆಲ್ಲ ಸೇವಾ ಮಾಡಿದ್ಮೇಲೆ ಅವ್ನು ಕೊಟ್ಟು ಕಳಿಸ್ಬೇಕಾಗಿರ್ತೀರಿ. ಅವ ಹೋಗ್ಲಿಕ್ಕೆ ತಯಾರಿರಂಗಿಲ್ಲ, ಇವಂಗಾರ ಕಳಿಸ್ಬೇಕಾಗಿರ್ತೀರಿ. ಸಹಜ ರೀ. ಎಟ್ಟಂತ ಯಾರಂತಾರೆ, ನಾವು ಇನ್ನೊಬ್ಬರ ಮನೆಯಾಗ ಇರ್ಲಿಕ್ಕೆ ಬರ್ತದೆ, ಇನ್ನೊಬ್ಬರ ನಮ್ಮ ಮನೆಯಾಗ ಇರ್ಲಿಕ್ಕೆ ಬರ್ತದೆ. ಹೋಗಿ ಬರ್ರಿ ಅಂತ ಅನ್ಬೇಕು. ಅವ ಹೋಗಿ ಬರ್ತೀನಿ ರೀ ಮತ್ತೆ ಹೊಳೆ ಬರ್ತಾನೆ. ಅಲ್ಲ ಹೋಗ್ಬಾ ಅಂತ ಹೇಳಿದ್ರೆ ಹಾಗಾದರೆ ರಾಮನಿಗೆ ಲಕ್ಷ್ಮಣನನ್ನು ಕಳಿಸ್ಬೇಕಾಗಿ ಏನು ಕಳಿಸ್ಬೇಕು? ಅವನು ಹುಟ್ಟಿದಾರಭ್ಯ ಇಲ್ಲಿವರೆಗೂ ಕೂಡ ಒಂದೂ ತಪ್ಪು ಮಾಡಿಲ್ಲ. ಏನರ ಮಾಡಿ ಸಿಟ್ಟು ಮಾಡಿಕೊಂಡು ಅವನು ಹೊರಗೆ ಹಾಕೋಣ ಅಂದ್ರೆ ಹೋಗು ಅಂತ ಹೇಳಲಿಕ್ಕೆ, ಸಾಯಿ ಹೋಗು ಅಂತ ಅನ್ಲಿಕ್ಕೆ ಹೆಂಗೆ ಹೇಳ್ಬೇಕು? ದೇವರು ಎಷ್ಟು ಪ್ಲ್ಯಾನ್ ಮಾಡಿದ ನೋಡ್ರಿ. ಬಾಗ್ಲ ಕಾಯ್ಕೋತ ಯಾರೋ ನಿಂತಿದ್ರಂತ ದೇವರು. ಜ್ಞಾನ, ದೇವರ ಜ್ಞಾನ ಎಂಥದ್ದು. ಅವ್ರ ಬಾಗ್ಲಕಾಯಿಯವ್ರು ನಡ್ರ ಅಂದ. ಆ ಬಾಗ್ಲಕಾಯಿ ಹೋಗ್ಬಿಟ್ರು. ರಾಮಚಂದ್ರ ಬಾಗ್ಲಕಾಯಿಯವ್ರನ್ನ ನಡ್ರಿ ಮನೆಗೆ ನಡ್ರಿ ಅಂತ ಹೇಳಿ ಮನೆಗೆ ಹೋಗ್ಬಿಟ್ರು. ಲಕ್ಷ್ಮಣನ ಕಡೆ ಲಕ್ಷ್ಮಣ ಬಾಯಿ ಏನು ಇಲ್ಲಿ ಬಾಗ್ಲ ಕಾಯ್ಕೊಟ್ಟು ನಿಲ್ಲ ಅಂತ ಹೇಳಿ. ಬಾಗ್ಲ ಕಾಯ್ಕೊಟ್ಟು ನಿಲ್ಬೇಕು. ಯಾಕೆ ಸ್ವಾಮಿ? ಅವ್ನು ಕೇಳ್ಬೇಕು. ಯಾಕೆ ಸ್ವಾಮಿ ಅಂತ ಕೇಳ್ಬೇಕು. ನಾವೇನ್ರ ಇಲ್ಲ, ಅಲ್ಲಿ ಹಿಂದೆ ಶೇಷ ದೇವರಾಗಿ ಬಾಗ್ಲ ಕಾಯ್ಕೊಟ್ಟು ನಿಂತಿದ್ರಲ್ಲ, ಏನಪ್ಪದ ಇಲ್ಲ ಮತ್ತೆ ವೆಂಕಟೇಶ್ ಮಹಾತ್ಮೆ ಒಳಗೆ ನಿಂತು ಬಿಟ್ರಿ ಅವರು. ಒಳಗೆ ಹೋಗೋ ಕಾಲಕ್ಕೆ ದೇವರು ಹೇಳಿದ್ನಂತ. ನೋಡ್ರಿ, ಇದೆಲ್ಲ ಏನು ಅಂದರೆ ಇಷ್ಟು ಹೊತ್ತಿಗೆ ಲಕ್ಷ್ಮಣ ದೇಹ ತ್ಯಾಗ ಮಾಡಬೇಕು. ಇದು ಅವನ ತಿಳುವಳಿಕೆಯೊಳಗೆ ಬಂದಾಗಿದೆ, ದೇವರ ತಿಳುವಳಿಕೆಯೊಳಗೆ. ಅದಕ್ಕೆ ಹಿನ್ನೆಲೆಯಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಬರ್ಲಿಕ್ಕತ್ತಾರ. ನೋಡು ಲಕ್ಷ್ಮಣ, ನಾನು ಒಳಗೆ ಕೂತಿರ್ತೀನಿ, ಅಲ್ಲಿ ರುದ್ರದೇವರು ಬಂದಿರ್ತಾರೆ, ನನ್ನ ಜೊತೆಗೆ ಮಾತಾಡ್ತಿರ್ತಾರೆ. ಯಾರನ್ನೂ ಒಳಗೆ ಬಿಡಬೇಡ. ಒಂದೊಮ್ಮೆ ನೀ ಒಳಗೆ ಬಿಟ್ಟೆ ಅಂದ್ರೆ
ನಿನಗೆ ನೋಡಿ ಇಂಥ ಶಿಕ್ಷಾ ಕೊಡ್ತೀನಿ ಮತ್ತು ಎಂದೂ ಮಾತಾಡದೇ ಇದ್ದವ ಪುಣ್ಯಾತ್ಮ ನೋಡು ನಿನಗೆ ಇಂಥ ಶಿಕ್ಷೆಯನ್ನು ಕೊಡ್ತೀನಿ, ಒಂದೊಮ್ಮೆ ನೀನೇನಾದರೂ ಬಂದು ಇದನ್ನು ನೋಡು, ಒಳಗೆ ಯಾರನ್ನ ಕಳಿಸಿದಿ ಇದನ್ನು ನೋಡು. ಆಯಿತು ಅಂತ ನಿಂತ್ಕೊಂಡ್ಬಿಟ್ಟ. ರುದ್ರದೇವರಿಗೆ ಕೂತಾರಲ್ಲ, ಸುಮ್ಮ ಕೊಡ್ಬೇಕು ಬೇಡ, ಧಿಯೋ ಯೋನ ಪ್ರಚೋದಯ, ಆ ದುರ್ವಾಸನೆ ಒಳಗೆ ಬರೋ ವ್ಯವಸ್ಥೆ ಮಾಡ್ತಾರೆ. ಈ ರುದ್ರದೇವರು ಇಬ್ಬರಿಬ್ರು ಯಾಕೆ ಬೇಕ್ರಿಪ್ಪ? ರುದ್ರದೇವರು ಒಬ್ಬ ರುದ್ರದೇವ್ರನ್ನ ತಡ್ಕೊಂಡ್ರೆ ಸಾಕಾಗಿರ್ತದೆ, ಇಬ್ಬರಿಬ್ಬರು ಬೇಕಾ? ರುದ್ರದೇವರು ಅಂದ್ರೆ ಮಹಾಕ್ರೋಧವರು ಸಿಟ್ಟದು ನಮಗೆ, ಶಾಂತಮೂರ್ತಿ ವೈರಾಗ್ಯರೋ ಎಂದು ಮಾಡೋದಿಲ್ಲ, ಸಿಟ್ಟು ಅಂತವು. ಭರತನಾಟ್ಯ ಅವರು ತಾಂಡವ ನೃತ್ಯ ಆಡಿದ್ರು ಅಂದ್ರೆ ಮುಗಿದು ಹೋದ ಕೆಲಸ. ಅಂಥದ್ದು ಆ ದುರ್ವಾಸನೆ ಧಡ 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 ಬಂದ್ಬಿಟ್ರು. ಲಕ್ಷ್ಮಣ ಮುಂದೆ ನಿಂತ್ಕೊಂಡಾನ, ಒಳಗೆ ಹೋಗೋ ಫೋರ್ಸ್ನಾಗ ಬರ್ಲಿಕ್ಕತ್ತಾರ್ರಿ ಅವರು. ಒಳಗೊಬ್ಬ ರುದ್ರದೇವರು ಕೂತ್ಕೊಂಡಾರ, ಇವ್ರು ಶೇಷ ದೇವರು. ಏನು ಸಿಚುವೇಶನ್ ರೀ! ಎಲ್ಲರ ಎರಡು ರುದ್ರಮೂರ್ತಿ, ಒಂದು ಶೇಷಮೂರ್ತಿ, 3 ಮಂದಿನ ಕಟ್ಟಿ ಹಾಕ್ಯಾರ ದೇವರು. ಇದು ನೋಡ್ರಿ ರಾಮನ ವ್ಯವಸ್ಥೆ ಆಗಿದೆ. ಭಾವಿ ಶೇಷರು, ಪ್ರಸಕ್ತ ಶೇಷರು ಇಬ್ಬರನ್ನ ಇಟ್ಕೊಂಡು ಆಟ ಆಡ್ಲಿಕ್ಕೆ ತಾನೆ ದೇವರು. ಭಾವಿ ಶೇಷರು ರುದ್ರದೇವರು ದುರ್ವಾಸರು, ಪ್ರಸಕ್ತ ಶೇಷರು ಲಕ್ಷ್ಮಣದೇವರು. 2 ಶೇಷ ದೇವ್ರನ್ನ ಇಟ್ಕೊಂಡು ವಿಶೇಷವಾದ ಆಟ ಆಡ್ಲಿಕ್ಕೆ ತಾನೆ ಈ ಸ್ವಾಮಿ. ಏನು ವ್ಯವಸ್ಥೆ ಮಾಡಿದೆ? ಬಂದ್ರು, ಲಕ್ಷ್ಮಣ ನಿಂತಿದ್ದ, ಗೆಸ್ ಮಾಡಿಬಿಟ್ಟ, ಒಳಗೆ ಹೋಗ್ಲಿಕ್ಕೆ ಬಂದಾರೋ, ತಡೆದು ನಿಲ್ಲೋದಿಲ್ಲ ಅಂತ ತಿಳ್ಕೊಂಡು ಹೇಳಿ. ಕೆಲವರು ಬಾಗಿಲು ಹಾಕೊಂಡು ನಿಂತಿರ್ತಾರೆ, ಈ ಊಟದ ವ್ಯವಸ್ಥೆ ನೋಡ್ಕೊಳ್ಳೋರು ಇರ್ತಾರೆ ನೋಡಿ ಕಾರ್ಯಕ್ರಮದಾಗ, ಬಾಗಿಲು ಹಾಕೊಂಡು ನಿಂತಿರ್ತಾರೆ, ಒಳಗೆ ಯಾರನ್ನೂ ಬಿಡಬಾರ್ದು ಅಂತ ಇವ್ರು ಕಾಯ್ತಿರ್ತಾರೆ. ಅವ್ನು ಬರೋ ಕಾಲಕ್ಕೆ ಹೆಂಗೆ ಬರ್ತಿರ್ತಾರೆ ಗೊತ್ತೇನ್ರಿ? ಹಿಂದೆ ಬೈಕೋದು ಬರ್ತಿರ್ತಾನೆ ರೀ ಅನುಭವ. ಉಪಾಯ ತಿಳ್ಕೊಂಡ್ರಿ ಒಳಗೆ ಹೋಗ್ಲಿಕ್ಕೆ ಹಿಂಗೆ ಅಂತ ತಿಳ್ಕೊಂಡೆ. ಈ ಮಡಿ ಮಂದಿ ಆಚಾರ ಮಂದಿ ಸೇರ್ಕೊಂಡು ನಮ್ಗೆ ಹಿಂಗೆ ಮಾಡ್ಯಾರ ಅಂತ ತಿಳ್ಕೊಂಡು ಬಂದಾದ್ರೆ ಇವು ಬಾಗ್ಲ ಕಾಯವ ಸುಳ್ಳೆ ಎದಕ್ಕಪ್ಪ ಬಾಗ್ಲ ತೆಗಿಯವ್ರನ್ನ ಗೊತ್ತಾಗ್ತಿಲ್ಲ ವ್ಯವಸ್ಥೆ ಹೇಗಂತೇಳಿ. ನಾವು ಬರೋ ಕಾಲಕ್ಕೆ ಸಿಟ್ಟು ಮಾಡ್ಕೊಂಡು ಬರೋದ್ರಿ, ಬರೀ ಆಚಾರ್ಯ ಹಾಕೋದು ಊಟಕ್ಕೆ ನಾವೆಲ್ಲ ಮತ್ತೆ ನಾವು ಸೇವಾ ಮಾಡಿಲ್ಲ ಮತ್ತೆ ಮಟಕ್ಕ ಅಂತಕ್ಕೂ ಹಿಂಗೆ ಹೇಳ್ಕೊತ ಬಂದ ನೀವು ಬಾಗ್ಲಕಾಯಿ ಏನು ಮಾಡ್ತಾರೆ? ಸುಳ್ಳ ಯಾಕಪ್ಪ ಮಂದಿಯೊಳಗೆ ಮರ್ಯಾದೆ ಹಾಗೆ ದೂರ್ವಾಸರು ಬಂದರು. ಲಕ್ಷ್ಮಣ ಬಾಗಿಲು ತೆರೆದು ಬಿಟ್ಟ, ಒಳಗೆ ಹೋದ್ರು. ಅಲ್ಲಿರೋ ದೇವ್ರು ಹೋಗಿದ್ರಿ, ಒಳಗೆ ಹೋದ್ರು. ಆಯ್ತು, ಕಾರ್ಯಕ್ರಮ ಮುಗಿತ್ತು. ಹೊರಗೆ ಬಂದ. ರಾಮ ಏನು ಹೇಳ್ದ? ನಡಿ ಮನೆಯಿಂದ ಹೊರಗೆ ಅಂದ. ನಿನಗೆ ಹೇಳಿದ್ದೇನೆ ಬಿಡಬೇಡ ಅಂತ ತಿಳ್ಕೊಂಡು, ನನ್ನ ಆಜ್ಞಾ ಪರಿಪಾಲನೆ ಮಾಡುವುದಿಲ್ಲ ಅಂತ ಆದರೆ ನಿನ್ನ ಯಾಕೆ ಮನೆಯಾಗಿ ಇಟ್ಕೋಬೇಕು ಅಂಥೇಳಿ ನಿನಗೆ ಮರಣದಂಡನೆ ಕೊಡ್ತಿದ್ದಿ ಅಂತ ಹೇಳಿದ್ದಾರೆ ಅವತ್ತವ ದೇವರು. ನಿನಗೆ ಕೊಂದೇ ಬಿಡ್ತೀನಿ ಅಂತ ಹೇಳಿ. ಆಗ ಅತ್ಯಂತ ಬಂಧು ನಿಧನಂ ತ್ಯಾಗ ಏವ ಹಿ ಚಿಂತಯನ್. ನಮ್ಮ ಬಂಧುಗಳನ್ನು ನಮ್ಮಿಂದ ದೂರ ಮಾಡುವುದೇ ಅವರ ಮರಣ, ಬೇರೆ ಏನಿಲ್ಲ. ನಡಿ ಅಂತ ಹೇಳಿ ಹೊರಗೆ ಕಳಿಸ್ತಾನೆ. ಲಕ್ಷ್ಮಣ ಹೋಗಿ ತನ್ನ ದೇಹತ್ಯಾಗವನ್ನು ಮಾಡ್ತಾನೆ. ಲಕ್ಷ್ಮಣ ದೇಹತ್ಯಾಗ ಮಾಡುವುದನ್ನು ಕಂಡ ರಾಮ ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಳ್ಳುತ್ತಾನೆ. ಇದು ಭಗವಂತನ ಜ್ಞಾನ, ಇದು ಭಗವಂತನ ಜ್ಞಾನ. ಹಾಗಾದರೆ ನನ್ನ ಜೀವನದಲ್ಲಿ ಏನೇನು ಆಗ್ತಾ ಬರ್ತಾ ಇದೆ, ಇದೆಲ್ಲ ಮುಂದೆ ಏನಾಗಬೇಕಾಗಿದೆ ಅದಕ್ಕೆ ಹಿನ್ನೆಲೆಯಲ್ಲಿ ಮಾಡಿಕೊಂಡು ಬರ್ತಿದ್ದಾನೆ. ನಾನು ಅದಕ್ಕೆ ತಕ್ಕಂತೆ ನಡ್ಕೋತ ಹೊರಟಿದ್ದೀನಿ. ನಾನೇನು ಬೇರೆ ವ್ಯವಸ್ಥೆ ಮಾಡ್ತಿಲ್ಲ, ಅದಕ್ಕೆ ತಕ್ಕಂತೆ ನಡ್ಕೊಳ್ತಾ ಹೊರಟಿದ್ದೀನಿ. ಆದ್ದರಿಂದ ದೇವರ ಒಂದು ಗುಣ ಹೇಗಿದೆ ಅಂತ ಕೇಳಿದರೆ ರಾಯರಂತಾರೆ ಮಂತ್ರಾಲಯ ಸ್ವಾಮಿಗಳು, ತತ್ರ ತತ್ರ ಪೃಥಕ್ ಪೃಥಕ್ ಭಗವತಃ ಅನಂತರೂಪೇಶು ಪೃಥಕ್ ಪೃಥಕ್ ವೇದೋಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಸ್ವೇತರ ಸ್ವಾಭಿನ್ನತೆಯಾಪಿ ಅಶೇಷ ಶಕ್ತಿ ವಿಶೇಷಾಭ್ಯಾಂ ಪೃಥಕ್ ವ್ಯವಹಾರ ವಿಷಯ ಸರ್ವ ಸಾಮರ್ಥ್ಯೋಪೇತ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಳ ಪರಿಪೂರ್ಣ ಅನಂತ ಗುಣೋಪಸಂಹರ್ತೃಣಾಂ. ಆಚಾರ್ಯ ನಿನ್ನಿದ ವಾಕ್ಯ ಹೇಳಿ ಮುಗಿಸ್ಬಿಟ್ರಲ್ಲ, ಇವತ್ತಿನ ವಾಕ್ಯ ಬರಲೇ ಇಲ್ಲ. ಈಗ ಶುರು ಇವತ್ತಿನ ವಾಕ್ಯ ಸಾಕು ಮಾಡಿ ಆಚಾರ್ಯ. ರಗಡಾಗಿದೆ, ಇಷ್ಟೊತ್ತು ಕೇಳಿದ್ದು ರಗಡಾಗಿದೆ ನಿಮ್ಮದು. ಮತ್ತಿನ್ನು ಶುರು ಮಾಡ್ತೀರಾ? ತಥಾ ಮುಂದಿನ ವಾಕ್ಯ, ತಥಾ ವೇದೋಕ್ತ ಸರ್ವಕ್ರಿಯೋಪಸಂಹರ್ತೃಣ. ಗುಣ ಮುಗಿತು, ಈಗ ಕ್ರಿಯೆಗಳು. ಅಯ್ಯೋ ರಾಮಚಂದ್ರನೇ, ಕ್ರಿಯಾ ನಾಳೆ ಕ್ರಿಯಾ ನೋಡು, ಯಾರ್ಯಾರ ಕ್ರಿಯಾ ಎಷ್ಟಷ್ಟವ ನಾಳೆ ನೋಡು. ಕ್ರಿಯಾ ಅಂದ್ರೆ ಗೊತ್ತಾಗ್ತಿದ್ರಿ ಅಂತೇಳಿ. ವೇದದಲ್ಲಿ ಹೇಳಲಾದ ಸರ್ವಕ್ರಿಯೆಗಳನ್ನು ಉಪಸಂಹಾರ ಅರ್ಥಾತ್ ಧ್ಯಾನ ಮಾಡುವಂಥವರು ನಮ್ಮ ವಾಯುದೇವರು ಶ್ರೀಮದಾಚಾರ್ಯರು ಅಂತ ಮಂತ್ರಾಲಯ ಸ್ವಾಮಿಗಳು ತಿಳಿಸಿದ್ದಾರೆ ಎಂಬಲ್ಲಿ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣ ನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಅಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ಭೀಷಂ ಸದಾ